ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 25 ಮತ್ತು 26ನೇ ವಾಕ್ಯ ನಾನು ನಿಮಗಾಗಿ ಓದ್ತೇನೆ. ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಹೆತ್ತು ಕಾಯಿನನ್ನು ಕೊಂದು ಹಾಕಿದ. ಹೇಬೇಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನು ಎಂದು ಆ ಮಗುವಿಗೆ ಸೇತನೆಂಬ ಹೆಸರಿಟ್ಟಳು. 26ನೇ ವಾಕ್ಯ. ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಏನೋಷ್ ಎಂಬ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. ಆಮೇನ್. ಇನ್ನೊಂದು ವಾಕ್ಯ ಓದ್ಬಿಡೋಣ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯ. 11 ಮತ್ತು 12ನೇ ವಾಕ್ಯ. ತರುವಾಯ ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು. ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದು ಎಂದು ನೋಡಿದನು. ಆಮೇನ್. ನನ್ನ ಸಂದೇಶದ ಪೀಠಿಕೆ ದ ಅಪಾಯಿಂಟೆಡ್ ಸೀಡ್. ಎಲ್ರು ಗಟ್ಟಿಯಾಗಿ ಹೇಳ್ರಿ, ನೇಮಿಸಲ್ಪಟ್ಟ ಬೀಜ. ಆಮೇಲೆ ನೇಮಿಸಲ್ಪಟ್ಟ ಬೀಜ. ಆದಾಮನಿಗೂ ಅವ್ವಳಿಗೆ ಹುಟ್ಟಿದ 3ನೇ ಮಗ ಸೇತ. ಸೇತ ಎಂಬ ಹೆಸರಿನ ಅರ್ಥ ಅಪಾಯಿಂಟೆಡ್ ಒನ್, ನೇಮಿಸಲ್ಪಟ್ಟವನು. ಆಮೇಲೆ ಅನಂತರ ಸೇತನ ನಂತರ ಅವನಿಗೆ ಮಗ ಹುಟ್ಟಿದನು. ಅವನಿಗೆ ಹೆಸರು ಏನೋಷ್ ಎಂದು ಇಟ್ಟನು. ಏನೋಷ್ ಅಂದರೆ ಎ ಮಾರ್ಟಲ್ ಮ್ಯಾನ್, ಅಂದರೆ ಮರ್ತ್ಯ ಮನುಷ್ಯ. ಮರ್ತ್ಯ ಮನುಷ್ಯ, ಹ್ಯೂಮನ್ ಬೀಯಿಂಗ್, ಒಬ್ಬ ಮನುಷ್ಯ, ಸಾಧಾರಣವಾದ ಮರ್ತ್ಯ ಮನುಷ್ಯ. ಆಮೇನ್. ನನ್ನ ಪಾಯಿಂಟ್, ನನ್ನ ವಿಷಯ, ದೇವರ ವಾಕ್ಯದ ಪ್ರಧಾನವಾದ ಭಾಗ ರೀಕನ್ಸಿಲೇಷನ್, ರಿಜಾಯ್ಸಿಂಗ್, ರೀಪ್ರೊಡಕ್ಷನ್. ಈ 3 ಬಹಳ ಇಂಪಾರ್ಟೆಂಟ್. ರೀಕನ್ಸಿಲೇಷನ್ ಅಂದರೆ ರಾಜಿ ಮಾಡು, ಹೊಂದಾಣಿಕೆ ಮಾಡು. ಯಾರನ್ನ ಯಾರಿಗೆ ಹೊಂದಾಣಿಕೆ ಮಾಡಬೇಕು? ತಪ್ಪಿ ಹೋದ ಮನುಷ್ಯ, ದಾರಿ ತಪ್ಪಿದ ಮನುಷ್ಯನನ್ನ ಪುನಃ ದೇವರ ಸನ್ನಿಧಾನಕ್ಕೆ ತಂದು ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕರಾಗಿ ನಿಂತು ಇಬ್ಬರನ್ನ ಒಟ್ಟುಗೂಡಿಸೋದನ್ನ ರೀಕನ್ಸಿಲೇಷನ್ ಅಂತ ಕರಿತೀವಿ, ರಾಜಿ ಮಾಡೋದು ಅಂತ. ಸತ್ಯವೇದ ಗ್ರಂಥದಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ, ಬುಕ್ ಆಫ್ ಐಜಿಯಾ ಚಾಪ್ಟರ್ 59, 59ನೇ ಅಧ್ಯಾಯ, ಅದರ 1 ಮತ್ತು 2ನೇ ವಾಕ್ಯವನ್ನು ಗಮನಿಸಿದರೆ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ. ಕೇಳ್ಕೊಳ್ರಿ ಚೆನ್ನಾಗಿ, ರಕ್ಷಿಸಲಾರದಂಥ ಮೋಟುಗೈಯಲ್ಲ. ಆತನ ಕಿವಿಯು ಕೇಳಲಾರದೆ ಹಾಗೆ ಕಿವಿಡಲ್ಲ. ಆದರೆ, ಗಟ್ಟಿಯಾಗಿ ಹೇಳ್ರಿ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನ ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನ ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಅಂದರೆ ಮನುಷ್ಯ ದೇವರಿಂದ ದೂರವಾಗಿದ್ದಾನೆ. ಪ್ರವಾದಿಯಾದ ಯೆಶಾಯನ ಮೂಲಕ ದೇವರು ಮನುಷ್ಯನನ್ನ ದೇವರ ಬಳಿಗೆ ಕರೆತರುವಂಥ ಸಂದೇಶ ಭಾಗವಾಗಿದೆ. ದೇವರ ಕೈ ಮೊಟ್ಟುಗೈ ಅಲ್ಲ,
ರಕ್ಷಿಸಲಾರದಂಥ ಮೊಟ್ಟಗೈ ಅಲ್ಲ, ಕೇಳಲಾರದಂಥ ಕಿವಿಡನಾಗಿರುವ ದೇವರಲ್ಲ ನಾವು ಸೇವಿಸ್ತಾ ಇರೋದು. ಆದರೆ ನಮ್ಮಲ್ಲಿರುವ ಕೆಲವೊಂದು ಅಪರಾಧಗಳು, ನಮ್ಮ ಪಾಪಗಳು, ನಮ್ಮ ತಪ್ಪುಗಳು ನಮ್ಮನ್ನ ದೇವರಿಂದ ಅಗಲಿಸುತ್ತಾ ಬಂದಿದೆ. ಅಗಲಿಸುತ್ತಾ ಬಂದಿರೋದನ್ನ ರೀಕನ್ಸಿಲೇಷನ್, ಅಗಲಿಸಿರೋದನ್ನ ಒಟ್ಟುಗೂಡಿಸೋದು ಪ್ರಧಾನ ಪಾತ್ರವಾಗಿರುತ್ತದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಈ ಲೋಕದಲ್ಲಿ ಮನುಷ್ಯ ಪಾಪದಲ್ಲಿ ದೇವರಿಂದ ದೂರವಾಗಿದ್ದಾನೆ. ಅವನನ್ನು ಪುನಃ ಕರೆತರಬೇಕಾದ ಜವಾಬ್ದಾರಿ ಇದರ ಒಳಗಡೆ ಇರುವ ಪ್ರತಿಯೊಂದು ವ್ಯಕ್ತಿಗಳಿಗೂ ಇದೆ. ಆ ಕೆಲಸವನ್ನು ನೀವು ಮಾಡುವವರಾಗಿರಬೇಕು. ಆಮೇಲೆ ದೇವರೊಟ್ಟಿಗೆ ಬಂದರೆ ಎರಡನೇದು, ನಷ್ಟವಾದ ಸಂತೋಷವನ್ನ ವಾಪಸ್ ದೇವರು ಕೊಡುತ್ತಾನೆ. ಕೀರ್ತನೆ 51:12, ಕೀರ್ತನೆ 51:12 ನಿನ್ನ ರಕ್ಷಣಾನಂದವನ್ನ ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಅಂದರೆ ನಿನ್ನ ರಕ್ಷಣಾನಂದವನ್ನ ರಿಸ್ಟೋರ್ ಟು ಮೀ ದ ಜಾಯ್ ಆಫ್ ಯುವರ್ ಸಾಲ್ವೇಷನ್. ಅಂದರೆ ಮನುಷ್ಯ ರಕ್ಷಣೆಯ ಮೂಲಕ ಲಭಿಸಬೇಕಾದ ಆನಂದವನ್ನ ನಷ್ಟ ಮಾಡಿಕೊಂಡಿರುವವನನ್ನ ಪುನಃ ದೇವರ ಬಳಿಗೆ ಕರ್ಕೊಂಡು ಬಂದಾಗ ಅವನ ಒಂದು ಪ್ರಾರ್ಥನೆ ಏನು ಗೊತ್ತಾ? ನಷ್ಟವಾದ ಆನಂದವನ್ನ ಪುನಃ ನನಗೆ ಕೊಡು. ರೀಕನ್ಸಿಲೇಷನ್, ರಿಜಾಯ್ಸಿಂಗ್. ನಂಬರ್ 3, ರೀಪ್ರೊಡಕ್ಷನ್ ಅಂದರೆ ಮೂರನೇದಾಗಿ ರೀಪ್ರೊಡಕ್ಷನ್ ಅಂದರೆ ಸಂತಾನ ಉತ್ಪತ್ತಿ. ಮರಳಿ ಉತ್ಪಾದನೆ ಮಾಡು, ಪುನಃ ಜನ್ಮ ಕೊಡು. ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ, ಅದಕ್ಕೆ ಹೇಳಿದೆ. ರೀಕನ್ಸಿಲೇಷನ್, ರಿಜಾಯ್ಸಿಂಗ್ ಆ್ಯಂಡ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಅಂದರೆ ಒಂದು ಉತ್ಪತ್ತಿ ಆಯಿತು, ಅಲ್ಲಿಗೆ ಥ್ಯಾಂಕ್ ಯು ಜೀಸಸ್ ಅಂತ ಇರೋಂಗಿಲ್ಲ. ಪುನಃ ಪ್ರೊಡಕ್ಷನ್ ಆಗ್ತಾ ಇರೋದು, ಅದನ್ನು ರೀಪ್ರೊಡಕ್ಷನ್ ಅಂತೀವಿ. ಹೌದಲ್ವಾ? ಆಮೇಲೆ ದಟ್ ಮೀನ್ಸ್ ದಟ್ ಈಸ್ ಆಕ್ಷನ್. ಅದೊಂದು ಆಕ್ಷನ್, ಮೂಮೆಂಟ್, ಪ್ರೆಗ್ನೆನ್ಸಿ, ಮೂವ್, ಪ್ರೊಡ್ಯೂಸ್, ಇದರ ಪದಗಳು. ಆಕ್ಷನ್, ಮೂಮೆಂಟ್, ಪ್ರೆಗ್ನೆನ್ಸಿ, ಪ್ರೊಡ್ಯೂಸ್, ಮೂವ್, ಚಲನೆ, ಇದೆಲ್ಲ ಅದಕ್ಕೆ ಅರ್ಥ ಕೊಡುವಂಥದ್ದು, ರೀಪ್ರೊಡಕ್ಷನ್ಗೆ ಕೊಡುವಂಥ ಅರ್ಥ. ಹಾಗಾದರೆ ದೇವರ ಉದ್ದೇಶ ನಾನು ನೀನು ರೀಪ್ರೊಡಕ್ಟಿವಿಟಿ ಆಗಿರಬೇಕು. ನಾನು ರಕ್ಷಣೆ ಹೊಂದಿದೆ, ನಾನು ದೀಕ್ಷಾಸ್ನಾನ ಹೊಂದಿದೆ, ನಾನು ಸತ್ಯ ತಿಳಿದೆ, ನನಗೆ ಸ್ತೋತ್ರ, ಥ್ಯಾಂಕ್ ಯು ಜೀಸಸ್, ನಾನು ಭಾನುವಾರ ಬಂದು ಆರಾಧನೆ ಮಾಡಿ ಹೋಗ್ತೀನಿ ಅಂದರೆ ಸಮಥಿಂಗ್ ರಾಂಗ್ ವಿತ್ ಯು. ನಿನ್ನಿಂದ ದೇವರ ನಾಮಕ್ಕೆ ದೋಷ. ನೀನು ರಕ್ಷಣೆ ಹೊಂದಿದ್ದಕ್ಕಿಂತ ಹೊಂದದೇ ಇದ್ದಿದ್ರೆ ಒಳ್ಳೇದಾಗ್ತಿತ್ತು. ಒಂದು ಪ್ರಯೋಜನ ಇಲ್ಲ. ಸ್ತೋತ್ರ ಬರಲಿಲ್ವಲ್ರಿ? ಕೆಲ ಮಕ್ಕಳು ನೋಡಿದ್ದೀರಾ, ಕಷ್ಟ ಬಿದ್ದು ಅವರಿಗೆ ಊಟ ತಿಂಡಿ ಬಟ್ಟೆ ಎಲ್ಲ ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಚೆನ್ನಾಗಿ ಸಾಕಿ ಸಲಗಿದ್ರೆ ಅವ್ರು ದೊಡ್ಡವರಾಗಿ ನಮ್ಮನ್ನು ನೋಡ್ಕೋತಾರೆ ಅಂದರೆ ತಂದೆ ತಾಯಿ ಅನಾಥನಾಗಿ ಬಿಡ್ತಾರೆ. ಅಪ್ಪನ ಹತ್ರ ತಂದೆ ತಾಯಿ ಹತ್ರ ಇರೋದೆಲ್ಲ ಕಿತ್ಕೊಂಡು ತಿನ್ಬಿಟ್ಟು ಅವ್ರನ್ನ ಅನಾಥನಾಗಿ ದಬ್ಬಿಡ್ಬಿಡ್ತಾರೆ ನೋಡ್ರಿ. ಅಂಥವ್ರನ್ನ ನೋಡಿದಾಗ ಆ ತಂದೆ ತಾಯಿ ಏನು ಹೇಳ್ತಾರೆ? ಅಯ್ಯೋ ಇವನು ಹುಟ್ಟೋದಕ್ಕಿಂತ ಹುಟ್ಟದಿರೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಇವನಿಂದ ಫಲ ಇಲ್ಲ. ಸ್ತೋತ್ರ ಹೇಳದೆ ಇದ್ದಾಗ ನನಗೊಂದು ಸಂಶಯ. ವಿಶ್ವಾಸಿಗಳನ್ನ ನೋಡಿದಂಥ ದೇವರು ಹೇಳ್ತಾನೆ, ಇಷ್ಟು ವರ್ಷದಿಂದ ಇವರಿಗೆ ಊಟ ಬಟ್ಟೆ ಅನ್ನ ವಸ್ತ್ರಾದಿ ಆಶೀರ್ವಾದಗಳನ್ನು ಕೊಟ್ಟು ಸುರಕ್ಷಿತವನ್ನು ಕೊಟ್ಟು ಇವರಿಗೆ ಯಾವ ದೋಷ ಕಾಡದಂತೆ ಇವರನ್ನ ಕಾಪಾಡ್ಕೊಂಡು ಬಂದೆ. ಆದರೆ ಇವರನ್ನು ನೋಡಿದ್ರೆ ಒಂದು ಫಲವನ್ನು ಕೊಡ್ತಾ ಇಲ್ವಲ್ಲ, ಇವರು ಹುಟ್ಟೋದಕ್ಕಿಂತ ಹುಟ್ಟದೇ ಇರೋದೇ ಚೆನ್ನಾಗಿರ್ತಿತ್ತು ಎಂದು ದೇವರು ದುಃಖ ಪಡುವುದಕ್ಕೆ ಅವಕಾಶ ಕೊಡಬಾರದು. ಆಗಿರೋದಾದ್ರೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಾಳ್ವೆ ಮಾಡುವವರಾಗಿರಬೇಕು.
ಅರ್ಥ ಆದವ್ರು ಮಾತ್ರ ಸ್ತೋತ್ರ ಹೇಳ್ರಿ. ರಿಪ್ರೊಡಕ್ಷನ್, ಮೂವ್ಮೆಂಟ್, ಚಲನೆ. ಸಿ, ಎನಿಥಿಂಗ್ ನಾಟ್ reproduce or growing is sick or dying. ಏನೇ ಆಗಲಿ ರೀಪ್ರೊಡಕ್ಷನ್ ಆಗದೆ ಅಥವಾ ಆತ್ಮಿಕವಾಗಿ ಬೆಳೆಯೋದಂದ್ರೆ ಏನು? ಬೆಳೆಯೋದಂದ್ರೆ ದೇವರ ವಚನದ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಬೆಳೆಯೋದು. ಹೋಗಿ ಸುವಾರ್ತೆ ಸಾರು ಅಂದ್ರೆ ಸಾರಲೇಬೇಕು, ಅದು ಬೆಳವಣಿಗೆ. ಹೇಳೋದು ಅರ್ಥ ಆಗ್ತಾ ಇದೆಯಾ? ಎನಿಥಿಂಗ್ ರೀಪ್ರೊಡ್ಯೂಸಿಂಗ್, ನಾಟ್ ರೀಪ್ರೊಡ್ಯೂಸಿಂಗ್ ಆರ್ ಗ್ರೋಯಿಂಗ್ ಇಸ್ ಸಿಕ್ ಅಂಡ್ ಡೈಯಿಂಗ್. ಸಾಯ್ತಾ ಇದೆ, ಇಲ್ಲ ರೋಗ ಇದೆ ಅಂತ. ಈಗೆಲ್ಲ ರೋಗ ಹೊಡೆದಿದೆ. ಏನು ರೋಗ? ನುಸಿ ರೋಗ. ಕೆಲ ವಿಶ್ವಾಸಿಗಳ ಮುಖ ನೋಡಿದ್ರೆ ನುಸಿ ಹಿಡಿದ ರೋಗ. ಒಳ್ಳೆ ಗೊಬ್ಬರ ಹಾಕಿದ್ವಿ, ಅದು ಇಂಟರ್ನ್ಯಾಷನಲ್ ಚರ್ಚ್ ಸಭೆ, ವಿಕ್ಟ್ರಿ ಇಂಟರ್ನ್ಯಾಷನಲ್ ಸಭೆಯಲ್ಲಿ ಪಾಸ್ಟರ್ ರವಿ ಎಲ್ಲ ತೋಟಗಾರಿಕೆ ಮಾಡಿದ್ರು. ಒಳ್ಳೆ ಒಳ್ಳೆ ಫರ್ಟಿಲೈಸರೇ ಹಾಕಿದ್ರು, ಗೊಬ್ಬರ ಹಾಕಿದ್ರು, ಬೇಲಿ ಕಟ್ಟಿದ್ವಿ, ಸಾಕಿದ್ವಿ, ಎಲ್ಲ ನೋಡಿದ್ವಿ. ಈಗ ಕೆಲವು ವಿಶ್ವಾಸಿಗಳ ಮುಖ ನೋಡಿದ್ರೆ ಗೊತ್ತಾಗುತ್ತೆ ರೋಗ ಹಿಡ್ತಿದಂತೆ. ಕೆಲವೊಂದು ಆತ್ಮಿಕವಾಗಿ ಸಾಯ್ತಾ ಇದೆ. ಈ ಪಾಸ್ಟರ್ ಬರ್ದಿರೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತದ ಅಂತ. ಸುವಾರ್ತೆ ಹೇಳದೇ ಇರುವ, ಆತ್ಮಗಳನ್ನು ಸಂಪಾದನೆ ಮಾಡದೇ ಇರುವ, ದೇವರ ರಾಜ್ಯದ ಕುರಿತು ಚಿಂತೆ ಮಾಡದೇ ಇರುವ, ದೇವರ ರಾಜ್ಯಕ್ಕೆ ಪ್ರಯೋಜನವಾಗದೇ ಇರುವ ಪ್ರತಿಯೊಂದು ವಿಶ್ವಾಸಿಗಳು ರೋಗಿಗಳಾಗಿದ್ದಾರೆ. ಅವರ ಕ್ರಮೇಣ ಸಾಯ್ತಾ ಬರ್ತಾರೆ. ಹೌದ್ರಿ, ಹೆಣ್ಮಕ್ಳು ಮದುವೆ ಆಗಿದ ತಕ್ಷಣ ಊರವರೆಲ್ಲ ಮೊದಲನೇ ಪ್ರಶ್ನೆ ಕೇಳೋದೇನು ಗೊತ್ತಾ? ಏನಾದರೂ ವಿಶೇಷ ಇದೆಯೋ? ಏನಾದರೂ ವಿಶೇಷ ಇದೆಯಾ? ಯಾಕೆ ಗೊತ್ತಾ? ಅವರಿಗೆ ಮದುವೆ ಆದಮೇಲೆ ಇವಳು ಮಕ್ಕಳು ಇರಲೇಬೇಕು ಅಂತ. ಪರಲೋಕದಿಂದನೂ ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಏನಾದರೂ ವಿಶೇಷ ಇದೆಯಾ? ಮಕ್ಕಳು ಆಗದೆ ಇರೋರನ್ನ ಏನಂತ ಕರೀತಾರೆ? ಬಂಜೆ ಅಂತ ಕರೀತಾರೆ. ಸ್ತೋತ್ರ. ಕೆಲ ವಿಶ್ವಾಸಿಗಳನ್ನು ನೋಡಿ ಪರಲೋಕದ ದೇವರು ಈ ಬಂಜೆ ಕೇಳಕ್ಕಿಷ್ಟನ ನಿಮ್ಗೆ? ಪದ ಪಕ್ಕದಲ್ಲಿರೋ ಕೈ ಕೊಟ್ಟೆಗಳೇ, ನನಗಂತೂ ಇಷ್ಟ ಇಲ್ಲ ಅಂತ ಬಾಯ್ಬಿಟ್ಟು ಹೇಳ್ರಿ. ನನಗಂತೂ ಇಷ್ಟ ಇಲ್ಲ. ಯಾರಿಗಿಷ್ಟ ಬಂಜೆ ಅಂತ ಕೇಳಕ್ಕೆ? ಬಂಜೆ ಅನ್ನೋದು ನಿಂದನೆಯ ಮಾತು, ನಿಂದಿಸುವ ಮಾತು, ಅದು ಹೀಯಾಳಿಸುವ ಮಾತು, ಕೊರತೆಯನ್ನು ಎತ್ತಿ ಹಾಡುವ ಮಾತು. ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡ್ರಿ. ಪರಲೋಕದ ದೇವರು ನಿಮ್ಮನ್ನ ಈ ಭೂಮಿಯಲ್ಲಿ ಇಟ್ಟಿರೋದು ಬಂಜೆ ವಿಶ್ವಾಸಿ ಆಗಿರೋ ಕಲ್ಲ. ನೀವು ಫಲಭರಿತರಾಗಿರ್ಬೇಕು. ಪ್ರತಿಯೊಂದು ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದಾಗ ದೇವರ ಸಂಕಲ್ಪ ಅದೇ ಆಗಿತ್ತು. ಅಪೊಸ್ತಲನಾದ ಪೌಲನೊಮ್ಮೆ ಹೇಳ್ತಾನೆ, 2 ತಿಮೋಥಿಯರಿಗೆ ಬರೆದ ಪತ್ರಿಕೆ 2:2 ಸತ್ಯವೇದ ಗ್ರಂಥ ಹೇಳುತ್ತೆ, ಅಪೊಸ್ತಲನಾದ ಪೌಲನು ತನ್ನ ಆತ್ಮಿಕ ಸಂತತಿಯಾದ ತಿಮೋಥಿಯನಿಗೆ ಹೇಳ್ತಾ ಇದ್ದಾನೆ, ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶಗಳನ್ನು ಇತರರಿಗೆ ಬೋಧಿಸ ಶಕ್ತನಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು ಅಂತ. ಈ ಲೋಕದಲ್ಲಿ ಇಲ್ಲ ಗಮನಿಸಿ, ಈ ಲೋಕದಲ್ಲಿ ಅತ್ಯಧಿಕವಾದ ಅದ್ಭುತ ಕಂಡ ಮನುಷ್ಯನಂದ್ರೆ ಲಾಜರನು. ಸತ್ತು 4 ದಿನ ವಾಸನೆ ಹೊಡೆದು ಸಮಾಧಿಗೆ ಸೇರಲ್ಪಟ್ಟಂತ ಈ ಲಾಜರನನ್ನ ಯೇಸು ಎಬ್ಬಿಸ್ತಾನೆ. ಸ್ತೋತ್ರ. ಲಾಜರನ ಕುರಿತು 11ನೇ ಅಧ್ಯಾಯದಲ್ಲಿ ಅವನನ್ನು ದೇವರು ಎಬ್ಬಿಸ್ತಾರೆ. 12ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ಸಂಗಡ ಪಂಕ್ತಿಯಲ್ಲಿ ಊಟ ಕುತ್ಕೊಂಡಿದ್ದ ಅಂತ ಬರೆದಿದೆ. ಅದಾದ್ಮೇಲೆ ಏನೂ ಬರೆದಿಲ್ಲ.
ಅಂದರೆ ಅದಾದ್ಮೇಲೆ ಅವನು ಜೂಟ್. ಕೆಲ ವಿಶ್ವಾಸಿಗಳು ಹಂಗೆ ಸ್ವಲ್ಪ ಹಣ, ಸ್ಥಾನ, ಹೆಸರು, ಒಂದು ಪ್ರಭಾವ ಏನೋ ಬಂದ್ಬಿಟ್ರೆ ಆಮೇಲೆ ಜೂಟ್. ಬೆಳೆಯಿರಿ ವಾಕ್ಯದಲ್ಲಿ, ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸತಕ್ಕಂತೆ ಅಂದ್ರೆ ಏನು ಗೊತ್ತಾ? ಯು ಮಸ್ಟ್ ಬಿ ಥರೋ ಇನ್ ದ ವರ್ಡ್ ಆಫ್ ಗಾಡ್. ನಿನ್ನ ದೇವರ ವಾಕ್ಯದಲ್ಲಿ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕೇಳೋದು ಮಾತ್ರ ಅಲ್ಲ, ಇನ್ನೊಬ್ಬರಿಗೆ ನೀನು ಹೇಳೋ ಮಟ್ಟಿಗೆ ಬೆಳಿಬೇಕು. ಆಮೇಲೆ ಈ ಕಾಲ ಹೆಂಗಿದೆ ಅಂದರೆ ಎಲ್ಲ ಸೀಡ್ಲೆಸ್ ದ್ರಾಕ್ಷಿ, ಸೀಡ್ಲೆಸ್ ಆಪಲು, ಸೀಡ್ಲೆಸ್, ಬೀಜನೇ ಇಲ್ಲ. ಸೋತ್ರ ಫಲ ಬೇರೆ, ಬೀಜ ಬೇರೆ. ಮಾವನ ತಿಂದೆ, ಮಲಗೋಬ ಸೂಪರ್, ಇಮಾಮ್ ಪಸಂದ್, ಒಳ್ಳೆ ಟೇಸ್ಟು. ಸೋತ್ರ ಚಿಕ್ಕದು ಬರುತ್ತಲ್ಲ, ಏನದು ಸ್ವೀಟಾಗಿರುತ್ತಲ್ಲ, ಸಕ್ಕರೆ ಕುಟಿ. ಸೋತ್ರ ಒಳ್ಳೆ ಹೆಸರೇ ಇಟ್ಟಿದ್ದಾರೆ. ನಾವೆಲ್ಲ ಹಣ್ಣು ತಿಂತೀವಿ, ಹಣ್ಣೆಲ್ಲ ತಿಂದಾದ್ಮೇಲೆ ಹೊಟ್ಟೆ ತಿಪ್ಪೆಗೆ ಎಸಿತೀವಿ, ಹೌದಲ್ವಾ? ಆದರೆ ಈ ತಿಪ್ಪೆಗೆ ಎಸಿತೀವಲ್ಲ, ಈ ಹೊಟ್ಟೆನ ಕೆಲವ್ರು ಏನು ಮಾಡ್ತಾರೆ, ತಗೊಂಡೋಗಿ ಮಣ್ಣಲ್ಲಿ ಊತಿಡ್ತಾರೆ. ಒಳ್ಳೆ ಟೇಸ್ಟ್ ಇತ್ತು ಈ ಮಾವನೇನು ಅಂತ ಹೇಳಿ ಆ ಹೊಟ್ಟೆನ ತಗೊಂಡೋಗಿ ಏನು ಮಾಡ್ತಾರೆ, ಮಣ್ಣಲ್ಲಿ ಊತಿಡ್ತಾರೆ. ಸೋತ್ರ ಸುಮ್ಗೆ ತಿಂದವನು ಹಣ್ಣು ತಿಂದ, ಒಂದು 5 ನಿಮಿಷ ಬಾಯಿ ಚಪ್ಪರಿಸಿದ್ವಿ, ಒಳ್ಳೆ ಟೇಸ್ಟ್ ಇತ್ತು ಅಂದ್ವಿ. ಆಮೇಲೆ ಆ ಟೇಸ್ಟು ನೆನಪಿಗೂ ಬರಲ್ಲ, ಹೋಯ್ತದಷ್ಟೇ. ವಿಶ್ವಾಸಿಗಳು ಫಲ ಕೊಡುವವರು ಮಾತ್ರವಾಗಿರಬಾರದು, ನೀವೊಂದು ಬೀಜವಾಗಿರಬೇಕು. ನೀವು ಫಲ ಕೊಡೋದಂದ್ರೆ ಏನು? ಸಭೆಗೆ ಬರ್ತೀರಾ, ಕಾಣಿಕೆ ಕೊಡ್ತೀರಾ, ಚೆನ್ನಾಗಿ ಆರಾಧನೆ ಮಾಡ್ತೀರಾ, ಈ ಸಭೆಯ ಮೆಂಬರು ಅಂತ ಹೆಸರು ಗಳಿಸ್ತೀರಾ, ಡ್ಯೂಟಿ ಹೇಳಿ ಮನೆಗೆ ಹೋಗ್ತೀರಾ. ಸೋತ್ರ ಫಲ, ಅದು ಫಲ ಬೇಕು, ಅದ್ರ ಬೀಜ ಇರಬೇಕದ್ರಲ್ಲಿ. ನೀವು ಹೋಗಿ ಫಲ ಕೊಡಬೇಕಂತಲೂ, ನೀವು ಕೊಡುವಂಥ ಫಲ ನೆಲೆ ನಿಲ್ಲಬೇಕಂತಲೂ ದೇವರು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಆ ಫಲ ನೆಲೆ ನಿಲ್ಲಬೇಕಾದ್ರೆ ಏನು? ಆ ಫಲದ ಒಳಗಡೆ ಒಂದು ಬೀಜ ಇರಬೇಕು. ಸೋತ್ರ ಹೇಳಿಲ್ಲ. ಆಮೇಲೆ ಬೀಜದ ಪ್ರತ್ಯೇಕತೆ, ಇದು ಮಣ್ಣಲ್ಲಿ ಬಿದ್ದು ಸಾಯೋದಕ್ಕೆ ರೆಡಿ ಇರಬೇಕು. ಮಣ್ಣಲ್ಲಿ ಬಿದ್ದು ಸಾಯೋದಕ್ಕೆ ರೆಡಿ ಇರಬೇಕು ಅಂದರೆ ಏನು? ತ್ಯಾಗ ಸಹಿಸ್ಕೊಳಕ್ಕೆ ರೆಡಿ ಇರಬೇಕು, ನಿಂದೆ ಸಹಿಸ್ಕೊಳಕ್ಕೆ ರೆಡಿ ಇರಬೇಕು. ಮೈ ಕೊಳೆ ಆಗುತ್ತೆ ಅಂತ ಚಿಂತೆ ಮಾಡೋಂಗಿಲ್ಲ, ಮಣ್ಣು ಒಳಗಡೆ ಯಾರು ನೋಡಲ್ಲ. ಸೋತ್ರ ಒಂದು ಹೆಸರು ಬೇಡ, ಒಂದು ಸ್ಥಾನ ಬೇಡ, ನೀನು ಮಾಡೋ ಸೇವೆ ಮಣ್ಣಲ್ಲಿ ಅದು ಆಳದಲ್ಲಿ ಬೇರು ಉರ್ಬೇಕು. ಸೋತ್ರ ಹೇಳ್ರಿ, ಆ ಮಣ್ಣಿಗೆ ಹಾಕ್ತೀವಿ, ಯಾರು ಕಾಣಲ್ಲ. ಸ್ವಲ್ಪ ಸಮಯ ಹಿಡಿಯುತ್ತೆ, ಅಷ್ಟರಲ್ಲಿ ಸೀಡ್ಲೆಸ್ಗಳೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತವೆ. ಆದರೆ ಇದು ಚಿಗುರು ಹೊಡೆಯುತ್ತೆ, ಚಿಗುರು ಹೊಡೆದು ಮೊಳಕೆ ಹೊಡೆದು ಚಿಗುರು ಹೊಡೆದು ಇದು ಗಿಡ ಆಗಿ ಮರ ಆಗಿ ಒಂದು ದಿನ ಹೂವು ಬಿಡುತ್ತೆ, ಒಂದು ದಿನ ಈ ಮರ ತುಂಬ ಹಣ್ಣುಗಳು ಬಿಡುತ್ತೆ. ಒಂದು ಬೀಜ ನೆಲದಲ್ಲಿ ಬಿದ್ದು ಸತ್ತಿದ್ದರಿಂದ ಒಂದು ಎಮ್ಮರವಾಗೋದಕ್ಕೆ ಸಾಧ್ಯವಾಗಿರೋದಾದರೆ, ನೀನೊಬ್ಬಳು ತ್ಯಾಗ ಸಹಿಸ್ಕೊಂಡ್ರೆ, ನೀನೊಬ್ಬ ತ್ಯಾಗ ಸಹಿಸ್ಕೊಂಡು ದೇವರ ರಾಜ್ಯಕ್ಕಾಗಿ ರೀಪ್ರೊಡ್ಯೂಸ್ ಮಾಡುವ ಮತ್ತು ಉತ್ಪಾದನೆ ಮಾಡುವ ಆ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಿನಗೆ ಕೊಟ್ಟಿರುವ ತಾಲಂತುಗಳು, ವರಗಳನ್ನು ನೀನು ಉಪಯೋಗಿಸೋದಕ್ಕೆ ತಯಾರಾದರೆ ನಿನ್ನಿಂದ ನಿನ್ನ ಮೂಲಕ ಅನೇಕ ಆತ್ಮಗಳು ದೇವರ ರಾಜ್ಯಕ್ಕೆ ಬರ್ತಾರೆ. ಯು ಮಸ್ಟ್ ಡೈ. ಗೋಧಿ ಕಾಳು ನೆಲದಲ್ಲಿ ಬಿದ್ದು ಸಾಯದೇ ಇದ್ದರೆ
ಅದು ಒಂಟಿಯಾಗಿ ಉಳಿಯುತ್ತೆ. ಸತ್ತರೆ ಅವುಗಳಿಂದ ಅನೇಕ ಫಲಗಳು ಹೊರಗಡೆ ಬರ್ತವೆ. ನಿನ್ನಿಂದ ಅನೇಕ ಆತ್ಮಗಳು ಹೊರಗಡೆ ಬರಬೇಕು. ಅಲ್ಲೂಯ, ಅದು ನನ್ನ ಮೇಲೆ ದೇವರಿಟ್ಟಿರುವ ಸಂಕಲ್ಪ ಎಂದು ತಿಳಿದಿರುವವರು ಮಾತ್ರ ಆಮೇಲೆ ಹೇಳ್ರಿ. ನಿನಗೆ ಕೊಟ್ಟಿರೋ ಸುಖ ಸೌಕರ್ಯಗಳು, ಸವಲತ್ತುಗಳು ನೀನು ಎಂಜಾಯ್ ಮಾಡಿಬಿಟ್ಟು ಸತ್ತೆ ಅನ್ನೋದಕ್ಕಲ್ಲ. ಸಾಯಕ್ಕೆ ಮುಂಚೆ ಒಂದು ಗುಂಪಿನ ಜನವನ್ನ ಎಬ್ಬಿಸಿ ದೇವರ ರಾಜ್ಯಕ್ಕಾಗಿ ಏನಾದರೂ ಮಾಡಿ ಸಾಯಿ. Reconciliation, rejoicing and reproducing. Are you with me? ನೀವು ನನ್ನ ಜೊತೆ ಇದ್ದೀರಾ? ಉಪವಾಸ ಪ್ರಾರ್ಥನೆ ವಾಕ್ಯದ ಮೂಲಕ ನಮ್ಮನ್ನು ಶೋಧನೆ ಮಾಡೋದು. ಉಪವಾಸ ಪ್ರಾರ್ಥನೆ ವಾಕ್ಯದ ಮೂಲಕ ನಮ್ಮನ್ನೇ ನಾವು ಶುದ್ಧೀಕರಣ ಮಾಡೋದು. ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವವರು ಯಾವ ಸಭೆಯವರಾದರೂ ಸರಿ, ಎಲ್ಲೇ ಸೇವೆ ಮಾಡೋರಾದರೂ ಸರಿ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್. ಈ ಸತ್ಯವನ್ನು ತಿಳ್ಕೊಬೇಕು. ಲೆಟ್ ಮೀ ಆಸ್ಕ್, ನಾನು ಹೇಳಿದೆ ಎನಿಥಿಂಗ್ ನಾಟ್ ಪ್ರೊಡ್ಯೂಸ್ ಆರ್ ಗ್ರೋಯಿಂಗ್ is sick and dying. ಅದು ರೋಗ, ನುಸಿ ರೋಗ, ಇಲ್ಲ ಸತ್ತೇ ಹೋಗ್ತದೆ. ಆಮೇಲೆ ಎವ್ರಿಥಿಂಗ್ ಹೆಲ್ತಿ ವಿಲ್ ರಿಪ್ರೊಡ್ಯೂಸ್. ಆರೋಗ್ಯವಾಗಿರುವಂಥದ್ದು, ಆರೋಗ್ಯವಾಗಿರುವಂಥದ್ದೆಲ್ಲ ಪುನಃ ಉತ್ಪತ್ತಿ ಮಾಡುತ್ತೆ, ರಿಪ್ರೊಡ್ಯೂಸ್ ಮಾಡುತ್ತೆ. Come on, somebody shout. We've been graced. He knew God has given ability. ದೇವರು ಕೃಪೆಯಿಂದ, ದೇವರ ದಯೆಯಿಂದ ನಮಗೆ ದೊರಕಿದ ಸಾಮರ್ಥ್ಯವನ್ನ, ಶಕ್ತಿಯನ್ನ, ಕೃಪೆಯನ್ನ, ಇದು ನಾವು ಸ್ವಂತ ಕಾರ್ಯಕ್ಕೆ ಉಪಯೋಗಿಸಿ ನಾನ್ ದೊಡ್ಡವಳು, ನಾನು ಜಂಬದಲ್ಲಿ ಮೆರೆಯೋದಕ್ಕಲ್ಲ. ನಿನಗೆ ದೇವರು ಕೃಪೆ ಕೊಟ್ಟಿದ್ದು, ಆಸ್ತಿ ಕೊಟ್ಟಿದ್ದು, ಸ್ಥಾನ ಕೊಟ್ಟಿದ್ದು, ಎಬಿಲಿಟಿ ಕೊಟ್ಟಿದ್ದು, ಸಾಮರ್ಥ್ಯ ಕೊಟ್ಟಿದ್ದು, ಶಕ್ತಿ ಕೊಟ್ಟಿದ್ದು to reproduce. ನಾನೊಬ್ಬ ಪ್ರಸಂಗ ಮಾಡಿದ್ರೆ ಸಾಲದು, ನನ್ನಂತೆ ಅನೇಕ ಪ್ರಾಸಂಗಿಕರನ್ನ ನಾನು ಎಬ್ಬಿಸ್ಬೇಕು. ನಾನೊಬ್ಬ ಒಳ್ಳೆ ಪಾಸ್ಟರ್ ಅನಿಸೋದಲ್ಲ, ನನ್ನಂತೆ ಅನೇಕ ಪಾಸ್ಟರ್ಗಳನ್ನ ನಾನು ಎಬ್ಬಿಸ್ಬೇಕು. ನಾನೊಬ್ಬ ಸಾಮರ್ಥ್ಯ ಉಳ್ಳವನು. ಸ್ತೋತ್ರ. ಸರಪ್ಪ, ನಾಳೆ ನಾನು ಸತ್ಯ ಅಂತ ಇಟ್ಕೊಳ್ರಿ, ಈ ಚರ್ಚ್ ಬಂದು ಬಾಗಿಲು ಹಾಕ್ಬಿಡೋಣ. ನಾನು ಸತ್ರು ಸೇವೆ ಸಾಯಲ್ಲ. ಆ ಧೈರ್ಯ ನನಗಿದೆ. ಯಾರಿಗೂ ಬೆಳೆಸಲ್ಲ, ಯಾರನ್ನು ಬೆಳೆಯಕ್ಕೆ ಬಿಡಲ್ಲ, ಯಾರನ್ನು ಹತ್ರ ಸೇರಿಸಲ್ಲ. ನಾನೇ ಆಧಿಪತ್ಯವನ್ನು ಪಡೆದು ನಾನೇ ಎಲ್ಲ ಮೇಂಟೈನ್ ಮಾಡಂಗಿದ್ರೆ ನಾನು ಸತ್ತಾಗ ನನ್ನೊಟ್ಟಿಗೆ ಸೇವೆನೂ ಮಣ್ಣೆಲ್ಲ ಊತ್ಬಿಡ್ತಾರೆ. ಹೌದಲ್ವಾ? ಈ ಸಭೆ ಅನೇಕರನ್ನ ಎಬ್ಬಿಸಿ, ಅನೇಕ ಬೋಧಕರುಗಳನ್ನು ಎಬ್ಬಿಸಿ, ವಿವಿಧ ಜಿಲ್ಲೆಗಳಲ್ಲಿ ಸಭೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ದೇವರು ನಮಗೆ ಯಾಕೆ ಕೃಪೆ ಕೊಡಲಿಲ್ವಾ? ಅಭಿಷೇಕ ಕೊಡಲಿಲ್ವಾ? ತಾಲಂತು ಕೊಡಲಿಲ್ವಾ? ಜ್ಞಾನ ಕೊಡಲಿಲ್ವಾ? ಕನೆಕ್ಷನ್ಸ್ ಕೊಡಲಿಲ್ವಾ? ಹಲ್ಲೆಲೂಯ. ನೀನು ಎಲ್ಲಿದ್ದೆ, ಹೇಗಿದ್ದೆ, ಏನು ಮಾಡ್ತಾ ಇದ್ದೆ, ಯಾವ ಯೋಗ್ಯತೆ ಇಲ್ಲದೆ ಇದ್ದ ನಿನ್ನನ್ನ, ತಿಪ್ಪೆಯಲ್ಲಿ ಬಿದ್ದಿದ್ದ ನಿನ್ನನ್ನ ಹಲ್ಲೆಲೂಯ ದೇವರು ತಗೊಂಬಂದು ಸಿಂಹಾಸನದಲ್ಲಿ ಕುಳಿಸಿರೋದಾದ್ರೆ reproduce.
ಆತ್ಮಿಕ ಜೀವಿತ ಅಂದ್ರೆ ಏನು? ರಕ್ಷಣೆ ಹೊಂದಿದೆ, ದೀಕ್ಷಾಸ್ಥಾನ ಹೊಂದಿದೆ, ಪರಲೋಕಕ್ಕೆ ಹೋಗಿದೆ, ಅಲ್ಲಿ ಎಂಜಾಯ್ ಮಾಡೋಣ ಅನ್ಕೊಂಡಿರೋದ ಜೀವನ? ನೋ, ಯು ಮಸ್ಟ್ ಬೇರ್ ಫ್ರೂಟ್ಸ್. ನೀನು ಫಲ ಕೊಡಬೇಕು, ಆ ಫಲ ನೆಲೆ ನಿಲ್ಲಬೇಕು. ನಾನು ಅನೇಕ ಸಾರಿ ಹೇಳಿದ್ದೀನಿ, ನೀವು ಅನೇಕರನ್ನ ಟ್ರೈನ್ ಮಾಡಬೇಕು. ನಾನು ಬೆಳೆದಂಗೆ, ನಾನು ಕಲ್ತಿದ್ದನ್ನ ನಾನು ಅನೇಕರಿಗೆ ಕಲಿಸೋನು. ಕೆಲವೊಮ್ಮೆ 30 ವರ್ಷಗಳ ಅನುಭವ ಈ 30 ನಿಮಿಷದ ಪ್ರಸಂಗದಲ್ಲಿ ನಾನು ದಾರಿ ಎಳಿತಾ ಇರ್ತೀನಿ. ಕೇಳುವವನ ಹೃದಯದಲ್ಲಿ ನಾನು ಹಂಗಾಗಬೇಕು ಅಂತ ಮನಸ್ಸು ಬರಬೇಕು. ಯಾವಾಗ ನೀವು ಇನ್ನೊಬ್ಬರನ್ನ ಬೆಳೆಯೋದಕ್ಕೆ ಬಿಡದಿರೆ ಕಟ್ ಮಾಡ್ತೀರಲ್ಲ, ಬೆಳೆಯೋದನ್ನು ಕಟ್ ಮಾಡ್ತೀರಲ್ಲ, ನೀನು ದೇವರ ರಾಜ್ಯಕ್ಕೆ ಮುಳ್ಳಾಗ್ತೀಯ. ನಾನು ಕೇಳ್ತೀನಿ ರೀ, ಮಕ್ಕಳಿರೋರೆಲ್ಲ ಕೈ ಎತ್ತಿ. ನಿಮ್ಮ ಮಕ್ಕಳು ಆದಮೇಲೆ ಆ ಮಕ್ಕಳು ಬೆಳೆದ್ರು, ನೀವು ಸಂಪಾದನೆ ಮಾಡಿದೆಲ್ಲ ಯಾರು ಕೊಡ್ತೀರಿ? ಸೌಭಾಗ್ಯಮ್ಮ ಒಬ್ಬರೇ ಹೇಳಿದ್ದು ಮಕ್ಕಳಿಗೆ ಅಂತ. ಉಳಿದವರೆಲ್ಲ ಯಾರು ಕೊಡ್ತೀರಾ? ಯಾರಿಗೆ ಕೊಡ್ತೀರಾ? ನೀವೇನು ಟ್ಯೂಬ್ ಲೈಟಾ? ಫಸ್ಟ್ ಯಾಕೆ ಹೇಳಲಿಲ್ಲ? ಹೇಳಿದ್ರೆ ನಾನು ಕೇಳಿಸ್ಲಿಲ್ಲ. ಓ, ನಾನು ಕಿಬಿಡು. ಇವ್ರು ಜೋರಾಗಿ ಹೇಳಿದ್ರೆ ನಾನು ಕೇಳಿಸ್ಲಿಲ್ಲ. ಬಾ, ಹೃದಯದಲ್ಲಿ ಹೋಗಿ ನಾನು ಆಲೋಚನೆ ಮಾಡೋಕ್ಕೆ ಇವ್ರು ಇದನ್ನೇ ಹೇಳಿದ್ದು ಅಂತ. ಎರಡನೇ ಸತಿ ಹೆಂಗೆ ಕೇಳಿಸ್ತು? ಜೋರಾಗಿ ಹೇಳಿದ್ರಿ. ಯಾರಿಗೆ ಇಡ್ತೀರಾ? ಸರಿ, ಮಕ್ಕಳು ಬೆಳೆದ್ರು, ಅವ್ರಿಗೆ ಫಸ್ಟ್ ನೀವೇನು ಮಾಡ್ತೀರಾ? ಮದುವೆ ಮಾಡ್ತೀರಾ? ಏನು ಮಾಡ್ತೀರಾ? ಮದುವೆ ಆಗಿದ ತಕ್ಷಣ ಏನು ನೋಡ್ತೀರಾ? ಮೊಮ್ಮಗು ಯಾವಾಗ ಹುಡ್ತಾನೋ? ಹೌದಾ? ನೀವು ಪಡೆದಿದ್ದನ್ನ ನಿಮ್ಮ ತಲೆಮಾರಿಗೆ ಹಸ್ತಾಂತರ ಮಾಡ್ತೀರಾ. ನಿಮ್ಮ ತಲೆಮಾರು ಪಡೆದಿದ್ದನ್ನ ಅದರ ಮುಂದಿನ ತಲೆಮಾರಿಗೆ ಹಸ್ತಾಂತರ ಮಾಡ್ತಾರೆ. ಅದನ್ನೇ ದೇವರ ರಾಜ್ಯದಲ್ಲೂ ಮಾಡಿ ಅಂತ ಹೇಳ್ತಾ ಇರೋದು. ಕೆಲ ಸ್ವಾರ್ಥಿಗಳಿದ್ದಾರೆ, ತಿಂದು 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 ಕೊಬ್ಬಿ. ದೇವರು ಇಲ್ಲ, ದೇವರ ರಾಜ್ಯನೂ ಇಲ್ಲ. ನಾನು, ನನ್ನ ಕುಟುಂಬ ಜಿಂದಾಬಾದ್. ಆಮೆನ್. God commanded. ದೇವರು ಹೇಳಿದನು, ದೇವರು ಗಂಟಾಘೋಷವಾಗಿ ಹೇಳಿದನು. God commanded, released, announced, you have to be reproduced. ನೀನು ಪುನರುತ್ಪಾದನೆ ಮಾಡುವವರಾಗಿರಬೇಕು. ನೀನೊಂದು ವಿಶ್ವಾಸಿ ಆದರೆ 4 ವಿಶ್ವಾಸಿಗಳಿಗೆ ಸುವಾರ್ತೆ, 4 ಅವಿಶ್ವಾಸಿಗಳಿಗೆ ಸುವಾರ್ತೆ ಹೇಳಿ ಅವರನ್ನ ವಿಶ್ವಾಸಿಯಾಗಿ ಮಾಡಬೇಕು. ನೀನು ನಡತೆ ನೋಡಿ ಬರೋ ವಿಶ್ವಾಸಿಗಳು ಬಿಟ್ಟೋಗಬಾರ್ದು. ಚುಚ್ತಾ ಇದೆಯಾ? ಯಾರಿಗಾದ್ರು ಚುಚ್ತಾ ಇದೆಯಾ? ಏನಾದರೂ ಇಲ್ವಾ? ಚುಚ್ಚಿಲ್ಲ ಅಂದರೆ ನನಗೆ ಬೇಜಾರು, ಚುಚ್ಚಿದ್ರೇ ನಂಗೆ ಸಂತೋಷ. ಯಾಕಂದರೆ ನನ್ನ ಪ್ರಸಂಗಕ್ಕೆ ಉರುಳಿದೆ ಅಂತ ಗೊತ್ತಾಗೋದು ಹಂಗೆ ಚುಚ್ಚಿದ್ರೆ. ಆ ಪಾಸ್ಟರ್ ನನಗೆ ಯಾಕೆ ಚುಚ್ಚಿದ್ರು ಅಂತಾರಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ಆವಾಗಲೇ ನನ್ನ ಮೆಸೇಜ್ಗೆ ಎಫೆಕ್ಟ್ ಆಗೋದು. ಏನು ಚುಚ್ಚಲಿಲ್ಲ ಅಂದರೆ ನಿಮ್ಮ ಹೃದಯ ಇನ್ನೂ ಕಲ್ಲು ಅಂತ. ಚುಚ್ತಾ ಇದೆಯಾ? ಮನ ತಿರ್ಗಕ್ಕಾದ್ರೆ ಮನಸ್ಸಿದೆಯಾ? ಅಪೊಸ್ತಲರು ಪ್ರಸಂಗ ಮಾಡಿದಾಗ ಕೇಳಿದವರ ಹೃದಯದಲ್ಲಿ ಹಾಲುಗು ನೆಟ್ಟಂತಾಯಿತು. ಅದರ ಅರ್ಥ ಏನು? ಅಯ್ಯೋ, ಇದು ನಾವೇ ನಮಗೂ ಕುರಿತು ಹೇಳ್ತಾ ಇರೋದು. ಆಮೆನ್. ಇವತ್ತು ಲೋಕದಲ್ಲಿ ಗಟ್ಟಿಯಾಗಿ ಉಪದೇಶ ಕೇಳೋದು, ಹೇಳೋದು ವಿರಳ ಆಗಿಬಿಟ್ಟಿದೆ. ತೀಟೆ ಕಿವಿಗಳು ಜಾಸ್ತಿ ಆಗಿಬಿಟ್ಟಿದೆ. ಅಂತ್ಯಕಾಲದಲ್ಲಿ
ತೀಟೆಕ್ವಿ ಉಳ್ಳವ್ರು ತುಂಬ ಜನ ಉಟ್ಕೋತಾರೆ. ದುರುಪದೇಶ ಮಾಡೋರು. ನೀನೇನಾದರೂ ಮಾಡ್ಕೊಂಡು ನನಗೆ ತೈತು ಆಫರಿಂಗ್ ಕೊಟ್ಬಿಡು, ನೀನು ಹೆಂಗಾದರೂ ಹೋಗು ಅಂತ. ಸ್ತೋತ್ರ. ನನಗೆ ಸ್ವೀಟ್ ತುಂಬ ಇಷ್ಟ. ಮೊನ್ನೆ ಯಾರೋ ಮೈಸೂರು ಪಾಕ್ ತಂದು ಕೊಟ್ಟಿದ್ರು, ಪಾಸ್ಟ್ರ್ ಕೊಡಿ ಅಂತ. ಅದು ಮೈಸೂರು ಪಾಕ ಬೆಣ್ಣೆನ ಅಂತ ಗೊತ್ತಾಗಲಿಲ್ಲ, ಅಷ್ಟು ತುಂಬ ಟೇಸ್ಟಾಗಿತ್ತು. ಸ್ವೀಟ್ ತುಂಬ ಇಷ್ಟ ಅಂತ ಹೇಳಿ ಒಂದು ಕುಷ್ಠ ಇರೋ ಕೈಯವನು ಸ್ವೀಟ್ ತಗೊಂಬಂದ್ಬಿಟ್ಟು, ಪಾಸ್ಟ್ರೆ ತಗೊಳ್ಳಿ ಒಂದು ಪೀಸ್ ಅಂದರೆ, ನನಗೆಷ್ಟು ಇಷ್ಟ ಆದರೂ ನಾನು ಹೇಳ್ತೀನಿ ಥ್ಯಾಂಕ್ ಯು, ನಾನು ಉಪವಾಸ ಅಂದ್ಬಿಡ್ತೀನಿ. ಹೌದಲ್ವಾ? ಸ್ವೀಟಲ್ಲ ಪ್ರಾಬ್ಲಮ್ಮು, ಕೊಡ್ತಾ ಇದ್ದಲ್ಲ ಕೈ, ಅದು ಪ್ರಾಬ್ಲಮ್ಮು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ದಟ್ಸ್ ವೆರಿ ಇಂಪಾರ್ಟೆಂಟ್. ಉದಾಹರಣೆಗೆ ಅಂಜೂರದ ಮರ ಫಲ ಕೊಡಲಿಲ್ಲ. What Jesus was expected, the fig tree was not reproduced. Holy Bidu, bless you, love you, umma, bye ಅನ್ಲಿಲ್ಲ. ಯೇಸು ಅದನ್ನು ಶಪಿಸ್ನು. ಹಲೋ, ಇದರ ಒಳಗಡೆ ಇರುವ ನೀವು ಯಾರು ಶಾಪಗ್ರಸ್ತರು ಆಗಬಾರ್ದು. ನಿನಗೆ ಕೊಟ್ಟ ಮನೆ, ನಿನಗೆ ಕೊಟ್ಟ ಆಸ್ತಿ, ನಿನಗೆ ಕೊಟ್ಟ ಹಣ, ನಿನಗೆ ಕೊಟ್ಟ ತಾಲಂತು, ನಿನಗೆ ಕೊಟ್ಟ ವರ, ನಿನಗೆ ಕೊಟ್ಟಂತ ಸಾಮರ್ಥ್ಯ, ಇದೆಲ್ಲ ದೇವರ ರಾಜ್ಯಕ್ಕೆ ಪ್ರಯೋಜನ ಆಗಬೇಕು. ಆಗಲಿಲ್ಲ ಆದರೆ ದೈವ ಶಾಪಕ್ಕೆ ಗುರಿ ಆಗ್ತೀನಿ. God is blessing you with the blessing. ನಿನ್ನನ್ನು ದೇವರು ಆಶೀರ್ವಾದ ಮಾಡೋದು, ನಿನ್ನ ಮೂಲಕ ಅನೇಕರು ಆಶೀರ್ವಾದ ಹೊಂದಬೇಕು. ಅಬ್ರಾಮನನ್ನು ದೇವರು ಆಶೀರ್ವಾದ ಮಾಡಿದಾಗ ಏನಂತ ಹೇಳಿದ್ರು? ನಾನು ನಿನ್ನನ್ನು ಆಕಾಶದ ನಕ್ಷತ್ರಗಳ ಹಾಗೆ, ಕಡಲ್ ತೀರದ ಉಸುಬಿನ ಹಾಗೆ ನಾನು ನಿನ್ನನ್ನು, ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೇನೆ. ನೀನು ಅನೇಕರಿಗೆ, ನೀನು ಆಶೀರ್ವಾದದ ನಿಧಿಯಾಗಿರ್ತೀಯ. ನಿಧಿಯಾಗಿರ್ತೀಯ. ಪಕ್ಕದಲ್ಲಿ ಹೇಳ್ರಿ, ನಾನೊಂದು ನಿಧಿ ಕಂಡ್ರಿ ಅಂತ. ನಾನೊಂದು ನಿಧಿ ಕಂಡ್ರಿ ಅಂತ ಹೇಳೋ. Hallelujah. Why God is blessed me? I have to be a blessing for others. ನಾನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರಬೇಕು. ಹಲೋ, are you with me? ನೀವು ನನ್ನ ಜೊತೆ ಇದ್ದೀರಾ? ಸ್ತೋತ್ರ. ಆಶೀರ್ವಾದ ಬಂದಿದೆ, ಸಭೆಯಿಂದ ದೂರ ಆಗ್ಬಿಡ್ತಾರೆ, ಪಾಸ್ಟ್ರಿಂದ ದೂರ ಆಗ್ತಾರೆ, ಆತ್ಮಿಕರಿಂದ ದೂರ ಆಗ್ತಾರೆ. ನೋಡ್ರಿ, ಇದೆಲ್ಲ ನಾನು ಹೇಳ್ತೀನಿ ನೋಡ್ರಿ, ದೂರ ಆಗ್ಬಿಡ್ತಾರೆ. ಇವರು ಯಾರಿಗೆ ಹತ್ರ ಆಗ್ತಾರೆ ಗೊತ್ತಾ? ಯಾವ ಹಳೆ ಫ್ರೆಂಡನ್ನ ಬಿಟ್ಟಿರ್ತಾರಲ್ಲ, ಯಾವ ಹಳೆ ಮನೆತನ ಬಿಟ್ಟಿರ್ತಾರಲ್ಲ, ಹಳೇ ಸಂಬಂಧಗಳು ಬಿಟ್ಟಿರ್ತಾರಲ್ಲ, ಅವ್ರಿಗೆಲ್ಲ ಹತ್ರ ಆಗ್ತಾರೆ. ಅವ್ರನ್ನ ಮುಂದೆ ಇವ್ರಿಗೆ ಒಂದು ಸ್ವಲ್ಪ ಮಿಂಚಬೇಕಲ್ಲ, ಅವ್ರು ಆಗ್ತಾ ಇದ್ದಂಥ ರೀತಿಯಲ್ಲಿ ವೇಷಗಳನ್ನ ಇವ್ರು ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರನ್ನ ಮೆಚ್ಚಿಸೋಕ್ಕೆ? ದೇವರನ್ನ ಸೇವಿಸೋದಕ್ಕೆ ಇಳಿದ್ರೆ ಕಡೆವರೆಗೂ ನಿನ್ನ ತಲೆಮಾರ್ಗೂ ಅದನ್ನ ಹೇಳ್ಕೊಡು. ನನ್ನ ಹತ್ರ ಕೆಲ ಪುರುಷರು ಬಂದು ಹೇಳಿದ್ರು, ಪಾಸ್ಟ್ರೆ, ಮದುವೆಗೆ ಮುಂಚೆ ಎಲ್ಲರಿಗೂ ಸಹಾಯ ಮಾಡ್ತಿದ್ದೆ ಪಾಸ್ಟ್ರೆ, ಮದುವೆ ಆದಮೇಲೆ ಅದೇನೋ ಸಂಸಾರದ ಭಾರ ಜಾಸ್ತಿ ಆಗೋಯ್ತು ಪಾಸ್ಟ್ರೆ, ನಮ್ಮವಳು ಹಂಗೆ ಇದ್ದಾಳೆ ಬಿಡಿ ಪಾಸ್ಟ್ರೆ ಅಂದ್ಬಿಟ್ರು. ನಮ್ಮವಳು ಹಂಗೆ ಇದ್ದಾಳ ಅಂದರೆ ಅವರು ಬ್ರೇಕ್ ಆಗ್ತಾ ಇದ್ದಾರೆ ಅಂತ ಅರ್ಥ. ನಿನಗೆ ಮನಸ್ಸಿದೆಯಾ? ಕಬಾಬ್ ತಿಂತೀರಾ? ಕಬಾಬ್ ತಿಂತೀರಾ? ಅಟ್ಲೀಸ್ಟ್ ಆಮ್ಲೆಟ್ ಆದರೂ ತಿಂತೀರಾ? ಮೊಟ್ಟೆ ಹೊಡಿದಿರೆ ಆಮ್ಲೆಟ್ ಆಗುತ್ತಾ? ಕೋಳಿನ ಕೇಳಿದ್ಬಿಟ್ಟ, ಏನ್ಮ ನಿನಗೆ ಯಾವುದು ತೇಜು ಮಸಾಲೆನಾ, ರಿಚ್ ಮಸಾಲೆನಾ? ಏನು ರುಚಿನಾ? ರುಚಿ ಆಚಿ ಬೇಕಾ, ತೇಜು ಬೇಕಾ, ಯಾವ ಮಸಾಲೆ ಹಾಕ್ಲಿ ಅಂತ ಕೇಳ್ತೀರಾ? ನಿನಗೆ ಮನಸ್ಸಿದೆಯಾ?
ನಿನಗೆ ಮನಸ್ಸಿದೆಯಾ 10 ಜನಕ್ಕೆ ಉಪಕಾರ ಮಾಡ್ಬೇಕಂತ? ಮೀನಾಮೇಷ ಎಣಿಸ್ಬೇಡ, ಮಾಡು. ನನ್ನ ಹೃದಯದಲ್ಲಿ, ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ ಕೇಳ್ರಿ, ಹೃದಯದಲ್ಲಿ ಕೆಲವೊಮ್ಮೆ ಕೆಲವೊಂದು ಪ್ರೇರಣೆ ದೇವರು ಕೊಡ್ತಾನೆ. ಆ ಪ್ರೇರಣೆಗೆ ತಕ್ಕ ಹಾಗೆ ನಾನು ಇಮ್ಮಿಡಿಯೇಟಾಗಿ ಮಾಡಿಲ್ಲ ಆದರೆ ನನ್ನ ನಿದ್ದೆ ಬರಲ್ಲ. ನನ್ನನ್ನು ಯಾರೋ ಬಲವಂತ ಮಾಡ್ತಾ ಇರಂಗಾಗುತ್ತೆ. ಆಮೇಲೆ ಹಲ್ಲೆಲೂಯಾ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಎನಿಬಡಿ. ಯಾರಿಂದಲ್ಲ, ಯಾರು ನಿರೀಕ್ಷಿಸ್ಕೊಂಡಲ್ಲ. ನಾನು ಅವನ ನಿರ್ಮಾಣ, ಅವನನ್ನು ಸೃಷ್ಟಿ ಮಾಡಿರೋದೆ ಒಳ್ಳೇದು ಮಾಡೋದಿಕ್ಕೆ, ಸತ್ಕಾರ್ಯ ಮಾಡೋದಿಕ್ಕೆ. ಆಮೇಲೆ ಅದು ಬರ್ದಿರೇ ಇದ್ರೆ ನೀನು ಸ್ವಾರ್ಥಿ, ನೀನು ಸ್ವಾರ್ಥ ಚಿಂತೆ ಇರೋರು. ಆಮೇಲೆ ನಿಸ್ವಾರ್ಥದಿಂದ ಸೇವೆ ಮಾಡ್ರಿ. ಸ್ವಾರ್ಥ ಚಿಂತೆ ತೆಗೆದು ಪಕ್ಕಕ್ಕೆ ಹಾಕ್ರಿ. ನನಗೋಸ್ಕರ ಅಲ್ಲ, ನಾವು ಅನೇಕರಿಗೆ ಸಹಾಯವಾಗಿರ್ಬೇಕು. ಆಮೇಲೆ ಯೇಸು ಸ್ವಾಮಿ ಅಂಜೂರದ ಮರವನ್ನು ಶಪಿಸಿದ. ವೈ? ದೇರ್ ಇಸ್ ನೋ ಫ್ರೂಟ್. ನಾಟ್ ಎನಿಥಿಂಗ್ ಟು ಪ್ರೊಡ್ಯೂಸಿಂಗ್. ಯಾವುದು ಉತ್ಪಾದನೆ ಮಾಡ್ತಾ ಇಲ್ಲ, ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಆಮೇಲೆ ಸಮಯ ಆಗೋಯ್ತು ಅಷ್ಟು ಬೇಗ. ನಿಮ್ಮನ್ನ ದೇವರು ಫಲಭರಿತರಾಗಿರಬೇಕು, ಉತ್ಪಾದನೆ ಮಾಡುವ ಸಾಮರ್ಥ್ಯವುಳ್ಳವರಾಗಿರಬೇಕು ಎಂದು ಹೇಳಿನೇ ದೇವರು ಸೃಷ್ಟಿ ಮಾಡಿರೋದು. ಸತ್ಯವೇದ ಗ್ರಂಥದಲ್ಲಿ ಆದಿಕಾಂಡ ಪುಸ್ತಕ 1:28, Genesis chapter 1 verse 28. ಆದಿಕಾಂಡ ಪುಸ್ತಕ 1:28. ಇದಲ್ಲದೆ ದೇವರು ಅವರನ್ನ ಶಪಿಸಿ, ಓ ಹಂಗಿದೆಯಾ? ಬೈಬಲ್ ಓದ್ತಾ ಇದ್ದೀರಾ ಇಲ್ವಾ ನೋಡೋಕ್ಕೋಸ್ಕರ ಹಂಗಂದೆ. ಕೆಲವರು ಸುಮ್ಮನೆ ನಾವು ಹಂಗಂದ್ರೂ ಆಮೇನಂತಾರೆ. ಯಾಕೊತ್ತ ಬೈಬಲಲ್ಲಿ ಆ ವಾಕ್ಯ ತೆಗ್ದಿರಲ್ಲ. ಇದಲ್ಲದೆ ದೇವರು ಅವರನ್ನ ಆಶೀರ್ವದಿಸಿ, ನೀವು ಬಹು ಸಂತಾನ ಉಳ್ಳವರಾಗಿ ಎಚ್ಚರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳ್ರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ದೇರ್ ಇಸ್ 5 blessings. Number 1, be fruitful. Number 2, increase. Number 3, fill. Number 4, subdue. Number 5, rule. ನೀವು ಫಲಭರಿತರಾಗಿರ್ರಿ, ಎಚ್ಚರಿ, ತುಂಬ್ರಿ, ವಶ ಮಾಡ್ಕೊಳ್ರಿ, ದೊರೆತನ ಮಾಡ್ರಿ. 5 ಕಾರ್ಯಗಳು ಮತ್ತೊಮ್ಮೆ ಹೇಳ್ತೀನಿ. ಬಿ ಫ್ರೂಟ್ಫುಲ್, ಇನ್ಕ್ರೀಸ್, ಫಿಲ್, ಸಬ್ಡ್ಯೂ, ರೂಲ್. 5 ಕಾರ್ಯಗಳು. ನೀವು ಏನ ರೀಪ್ರೊಡ್ಯೂಸ್ ಮಾಡ್ತೀರಾ? ಹೊಟ್ಟೆ ತುಂಬಿದ್ದು ಬಾಯಿ. ಕಮಾನ್. ಡಾಕ್ಟ್ರು ಆಸ್ಪತ್ರೆಗೆ ಹೋದ್ರೆ ಕಾಯಿಲೆ ಇದ್ರೆ ಫಸ್ಟ್ ಏನು ಮಾಡ್ತಾರೆ? ಟಾರ್ಚ್. ಇದು ಕರೆಕ್ಟಾ? ಫಾಸ್ಟ್, ಅಯ್ಯೋ ಡಾಕ್ಟ್ರೇ ನನಗೆ ಜ್ವರ ಇರೋದು, ಬಾಯಿ ಯಾಕೆ? ಟಾರ್ಚ್ ನೋಡ್ತಾರೆ. ಯಾಕೆ? ಗಂಟ್ಲಲ್ಲ ನಾಲಿಗೆಯಲ್ಲಿ ರೋಗ ಇದೆಯಾ ಅಂತ ಕಂಡುಹಿಡಿಯೋದು. ನಾಲಿಗೆ ಸರಿ ಇದ್ರೆ ಎಲ್ಲ ಸರಿ ಇರುತ್ತೆ ಅಂತ. ಹಲ್ಲೆಲೂಯಾ. ಈ ನಾಲಿಗೆನ ಕವರ್ ಮಾಡೋದಕ್ಕೆ ದೇವರು
ಸ್ತೋತ್ರ. ಎಂಥ ಕೋಟೆ ಕಟ್ಟಿದ್ದಾನೆ ನೋಡ್ರಿ. ಕಾಂಕ್ರೀಟ್ ಗೋಡೆ, ರಿಟೈನಿಂಗ್ ವಾಲ್. ಸ್ತೋತ್ರ. 32 ಪಿಲ್ಲರ್ ಹಾಕಿದ್ದಾರೆ. ಅದನ್ನು ದಾಟಿ ಹೋಗಿ ಕೆಲ ಎಡವಟ್ಟು ಮಾಡಿ ಕೆಲ ಪಿಲ್ಲರ್ಗಳು ಉದುರೋಗುತ್ತೆ. ಸತ್ಯವೇದ ಗ್ರಂಥ ಹೇಳುತ್ತೆ, ಜ್ಞಾನೋಕ್ತಿಗಳ ಪುಸ್ತಕ 18:21, ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನ ಅನುಭವಿಸುವರು. ಯಾರು? ವಚನ ಪ್ರಿಯರು. ದೇವರ ವಾಕ್ಯದಲ್ಲಿ ಬೇರೂರಿರುವವರು. ಸತ್ಯವೇದ ಗ್ರಂಥ ಹೇಳುತ್ತೆ, ಹೊಟ್ಟೆ ತುಂಬಿದ್ದು ಬಾಯಿ ಮಾತಾಡುತ್ತೆ. ನಿನ್ನ ಒಳಗಡೆ ಒಳ್ಳೆಯದಿದ್ರೆ ಹೊರಗಡೆ ಬರುತ್ತೆ. ನೀನು ಏನು ರೀಪ್ರೊಡ್ಯೂಸ್ ಮಾಡ್ತೀಯ? ನೀನೇನು ರೀಪ್ರೊಡ್ಯೂಸ್ ಮಾಡ್ತೀಯ ಅನ್ನೋದು ನಿನ್ನ ಒಳಗಡೆ ಇದೆ. 32 ಹಲ್ಲುಗಳನ್ನು ಕಿರಿದು, ಕೋಲ್ಗೇಟ್ ನಗುವನ್ನು ಬಿರಿದು, ಸ್ತೋತ್ರ, ಹೊಟ್ಟೆಯಲ್ಲಿ ಎಲ್ಲ ವಿಷ ಇಟ್ಕೊಂಡ್ರೆ ಅದರ ಔಟ್ಕಮ್ ವಿಷನೇ ಬರೋದು, ವಿಷನೇ ಬರೋದು. ಸ್ತೋತ್ರ. ಆವನ್ನ ಹಿಡಿದು ಎಷ್ಟೇ ರನ್ನ ಮುನ್ನ ಚಿನ್ನ ಬಂಗಾರು ಅಂತ ಹೇಳಿ ಮುದ್ದು ಮಾಡಿ ಹಾಲು ಕೊಟ್ಟು ಮೊಟ್ಟೆ ಕೊಟ್ಟು ಸಾಕಿ ಸಲಸ್ರಿ ಹೋಗೋ ಟೈಮಲ್ಲಿ ಒಂದು ಟಕ್ ಹೊಡೆದ್ಬಿಟ್ಟು ಹೋಗುತ್ತೆ. ಯಾಕಂದರೆ ಅದಕ್ಕೆ ಪ್ರೊಡ್ಯೂಸ್ ಮಾಡೋಕ್ಕೆ ಗೊತ್ತಿರೋದೇ ವಿಷ, ಅದ್ರ ಒಳಗಡೆ ಇರೋದೇ ವಿಷ. ಕೆಲ ಮನುಷ್ಯರ ಒಳಗಡೆ ವಿಷ ಇದ್ದರೆ ವಿಷ ಕಾರ್ತವೆ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಏನು ನಿದ್ದೆ ಹೊಡಿತಾ ಇದ್ದಾರೆ ನೋಡ್ರಿ ಅವರು. ಸ್ತೋತ್ರ. ನನ್ನ ಪ್ರಸಂಗದಲ್ಲಿ ನಿದ್ದೆ ಮಾಡ್ತೀಯಲ್ಲವಾ ನೀನು? ಬೇರೆ ಪಾಸ್ಟರ್ಗಳಾದ್ರೆ ನೇಣಾಕೊಂಡ್ಬಿಡ್ಬೇಕು. ಇಷ್ಟು ತಿರುಗಾಡ್ಕೊಂಡು ಇಲ್ಲಿ ಬರ್ತಾ ಇದ್ದೀನಿ, ಅವ್ರು ನನ್ನನ್ನು ಕರಿತಾನೆ ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀನಿ ಅಂದರೂ ಎಚ್ಚರ ಆಗ್ತಾ ಇಲ್ಲ ಅವರು. ಸ್ತೋತ್ರ. ನೀನೇನು ರೀಪ್ರೊಡ್ಯೂಸ್ ಮಾಡ್ತಾ ಇದೀಯ? ವಾಟ್ ಈಸ್ ದ ಔಟ್ಕಮ್ ಆಫ್ ಯುವರ್ ಮಿನಿಸ್ಟ್ರಿ? ನಿನ್ನ ಸೇವೆಯಿಂದ ಏನು ಹೊರಗಡೆ ಬರ್ತಾ ಇದೆ? ನಿನ್ನ ಮಾತಿನಿಂದ ಏನು ಹೊರಗಡೆ ಬರ್ತಾ ಇದೆ? ನಿನ್ನ ನಡತೆಯಿಂದ ಏನು ಹೊರಗಡೆ ಬರ್ತಾ ಇದೆ? ನಿನ್ನ ಸ್ವಭಾವದಿಂದ ಏನು ಹೊರಗಡೆ ಬರ್ತಾ ಇದೆ? ಯು ಮಸ್ಟ್ ಬಿ ಕೇರ್ಫುಲ್. ಎಚ್ಚರವುಳ್ಳವರಾಗಿರ್ಬೇಕು. ನೋಡ್ರಿ, ಸೈತಾನ್ ಚೆನ್ನಾಗಿ ಗೊತ್ತು, ಬೆಳಕು ಬೆಳಕು ಒಂದಾದರೆ ಕತ್ಲೆಗೆ ಕೆಲಸ ಇದೆಯಾ? ಕತ್ಲೆ ಎಲ್ಲ ಒಟ್ಟಿಗೆ ಕೂಡ್ಕೊಂಡ್ರೆ ತಾಂಡವ ಆಡ್ತವೆ. ಕಾರ್ಗತ್ತಲೆ ತಾಂಡ ಆಡುತ್ತೆ, ಹೌದಲ್ವಾ? ನೀವು ನೋಡಿ, ಬೇಕಾದರೆ ಎಲ್ಲ ಗಮನಿಸಿ. ದೇವರ ಮಕ್ಕಳು, ಉಪದೇಶ ಮಾಡೋರು, ಪ್ರಾರ್ಥನೆ ಮಾಡೋರು, ಇವ್ರ ಜೊತೆ ಅಂಥವರೇ ಸೇರೋದು. ಚಾಡಿ ಹೇಳೋರು, ಅಸೂಯೆ ಇರೋರು, ಒಟಕಿಚ್ಚಿ ಪಡೋರು, ಜಗಳ ತಂದಿಕ್ಕವರು, ಇಲ್ಲೊಂದು ಅಲ್ಲೊಂದು ನ್ಯೂಸ್ ಪೇಪರ್ ಥರ ಕೆಲಸ ಮಾಡೋರು, ಇವರೆಲ್ಲ ಒಂದಾಗ್ತಾರೆ. ಎಣ್ಣೆ ಸೀಗೆಕಾಯಿ ಒಂದಾಗುತ್ತಾ? ಎಣ್ಣೆಗೆ ಎಣ್ಣೆ ಬೆರೆಸಿದ್ರೆ ಆಗುತ್ತೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಫೈಂಡ್ ಎ ಗುಡ್ ಪಾರ್ಟ್ನರ್. ಒಳ್ಳೆ ಸ್ನೇಹಿತರನ್ನು ಮಾಡ್ರಿ, ಒಳ್ಳೆಯದನ್ನು ಅಭ್ಯಾಸ ಮಾಡ್ರಿ. ಪೀಲಾತನು ಹೇರೋದನ್ನು ಬದ್ಧ ವೈರಿಗಳು.
ಆದರೆ ಯೇಸು ಸ್ವಾಮಿನ ಶಿಲುಬೆಗೆ ಹಾಕ್ಬೇಕಂದ್ರೆ ಇಬ್ಬರು ಕುಚ್ಚು ಕುಚ್ಚು ಫ್ರೆಂಡ್ಗಳು. ಯಾಕೆ? ಇಬ್ಬರು ವಿಷಾನೇ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ, ಎರಡು ಕಹಿನೇ. ಫೈಂಡ್ ಎ ಗುಡ್ ಫ್ರೆಂಡ್. ಇದ್ದೀರಾ ನೀವು ನನ್ನ ಜೊತೆ? ಸೇತ್ ಏನಕ್ಕೆ ನೇಮಿಸಲ್ಪಟ್ಟ? ನೇಮಿಸಲ್ಪಡೋದಂದ್ರೆ ಏನರ್ಥ? ನಿಮ್ಮ ಜಾಗಕ್ಕೆ ಇನ್ನೊಬ್ಬರನ್ನ ಅಪಾಯಿಂಟ್ ಮಾಡೋದು, ಹೌದಲ್ಲ? ರಿಟೈರ್ಡ್ ಆದರೆ ಇನ್ನೊಬ್ಬರನ್ನ ನೇಮಿಸ್ತಾರೆ ಅಲ್ಲಿ, ಹೌದಲ್ವಾ? ಆಬೇಲನನ್ನ ಕಾಯಿನ ಕೊಂದನು. ದೇವರು ಅಲ್ಲಿಗೆ ಉತ್ಪತ್ತಿಯನ್ನು ನಿಲ್ಲಿಸಲಿಲ್ಲ. ಸೇತನಿಗೆ ಆಬೇಲನಿಗೆ ಬದಲಾಗಿ ದೇವರು ಸೇತನನ್ನ ನೇಮಿಸಲ್ಪಟ್ಟನು. ಸೈತಾನನಿಗೆ ಗೊತ್ತು ಆಬೇಲ್ ಸತ್ಯಾರಾಧಕನು, ಅವನನ್ನ ಕೊಲ್ಲೋದಿಕ್ಕೆ ಅವನ ಸ್ವಂತ ಸಹೋದರನಾದ ಕಾಯನನ್ನು ಉಪಯೋಗಿಸಿದನು. ಅಲ್ಲೆಲೂಯ. ಕಾಯನ ಒಳಗಡೆ ದೇವರು ಅವಕಾಶ ಕೊಟ್ಟನು, ಕೊಲ್ಲಬೇಡ, ಅವನಿಗೆ ಅವಕಾಶ ಕೊಟ್ಟನು ಬದಲಾಯಿಸೋದಕ್ಕೆ. ಬಟ್ ಅವನು ಬದಲಾವಣೆ ಆಗಲಿಲ್ಲ, ಅವನ ಒಳಗಡೆ ವಿಷ ತುಂಬಿತು. ಅವನು ಯಾರನ್ನ ಕೊಂದ? ತನ್ನ ಸಹೋದರನಾದ ಆಬೇಲನನ್ನ ಕೊಂದ. ಆಬೇಲನ ಮೂಲಕ ಏನು ಜನಿಸಬೇಕಾಗಿತ್ತು ಅದನ್ನು ಕೊಂದ. ಅದರ ದೇವರು ಆಬೇಲನಿಗೆ ಬದಲಾಗಿ ಸೇತನನ್ನ ನೇಮಕ ಮಾಡ್ದ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಸೈತಾನನು ಒಂದನ್ನು ಕೊಲ್ಲಬಹುದು, ಆದರೆ ದೇವರ ಪದ್ಧತಿಯನ್ನು ಕೊಲ್ಲಕ್ಕಾಗಲ್ಲ. ಸೈತಾನನ ಆಬೇಲನನ್ನ ಕೊಲ್ಲಬಹುದು, ಆದರೆ ದೇವರ ಸಂಕಲ್ಪವನ್ನು ಕೊಲ್ಲಕ್ಕಾಗಲ್ಲ. ಯು ಅಂಡ್ ಮೀ ಆರ್ ಅಪಾಯಿಂಟೆಡ್. ಆಮೆನ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸತ್ಯವೇದ ಗ್ರಂಥದಲ್ಲಿ ವಿಮೋಚನಾ ಕಾಂಡ ಪುಸ್ತಕ, ಬುಕ್ ಆಫ್ ಎಕ್ಸೋಡಸ್, ವಿಮೋಚನಾ ಕಾಂಡ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯದಿಂದ, ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳ್ವಿಕೆಗೆ ಬಂದನು. ಅವನು ತನ್ನ ಜನರಿಗೆ, ಇಸ್ರಾಯೇಲರು ನಮ್ಮ ಅಧೀನದಲ್ಲಿ ಇರದಷ್ಟು ಬಲವಾಗಿಯೂ ಇದ್ದಾರೆ. ನೋಡಿರಿ, ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರುದ್ಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದಾರು. ಅವರು ವೃದ್ಧಿ ಆಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದನು. ಅಂಡರ್ಲೈನ್ ಮಾಡ್ಕೊಳ್ರಿ, ಅವರು ವೃದ್ಧಿ ಆಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದನು. ಆದ ಕಾರಣ ಅವನ ಜನರು ಇಸ್ರಾಯೇಲ್ನ ಬಿಟ್ಟಿ ಕೆಲಸದಿಂದ ಉಪದ್ರವಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಅಧಿಕಾರಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪಿತೋಮ್, ರಾಮೇಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. 12ನೇ ವಾಕ್ಯ, ಐಗುಪ್ತರು ಅವರನ್ನು ಎಷ್ಟು ಉಪದ್ರವಪಡಿಸಿದ್ರು, ಅವರ ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡಿದ್ದರಿಂದ ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆ ಉಳ್ಳವರಾದರು. 13ನೇ ವಾಕ್ಯ, ಐಗುಪ್ತರು ಇಸ್ರಾಯೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲೂ ಇಟ್ಟಿಗೆ ಮಾಡುವ ಕೆಲಸದಲ್ಲೂ ವ್ಯವಸಾಯದ ಎಲ್ಲ ವಿಧವಾದ ಕೆಲಸಗಳಲ್ಲೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು. ಅವರಿಂದ ಮಾಡಿಸಿದ ಎಲ್ಲ ಸೇವೆಯು ಬಹು ಕಠೋರವಾಗಿತ್ತು. ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಫ್ರೋ ಪೋಗ ಎಂಬ ಇಬ್ರಿಯ ಸೂಲಗಿತ್ತಿಯರ ಸಂಗಡ ಮಾತಾಡಿ ಅವರಿಗೆ, ನೀವು ಇಬ್ರಿಯರ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸ್ಬೇಕು ಎಂದು ಹೇಳಿದನು.
ಆದರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವವರಾದ್ದರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು. ಆಮೆನ್. ಏತಕ್ಕೋಸ್ಕರ ರೀಪ್ರೊಡಕ್ಷನ್ಗೆ ಇಷ್ಟೊಂದು ಅಟ್ಯಾಕ್? ವೈ ರೀಪ್ರೊಡಕ್ಷನ್? ಏತಕ್ಕೋಸ್ಕರ ಇದನ್ನು ಉತ್ಪಾದನೆ ಮಾಡೋದು? ಇವುಗಳಿಗೆ ಬಹಳ ಅಟ್ಯಾಕ್ ಬರೋದು. ಹೊಸ ಆತ್ಮಗಳು ಹುಟ್ಟಬಾರ್ದು, ಸಭೆಗೆ ಬರಬಾರ್ದು, ಸಭೆ ಬೆಳಿಬಾರ್ದು, ಹೊಸ ವಿಶ್ವಾಸಿಗಳು ಸಭೆಗೆ ಬರಬಾರ್ದು, ಸುವಾರ್ತೆ ಹೇಳಬಾರ್ದು. ಸೈತಾನ್ನ ಪ್ರಾಬ್ಲಮ್ ಏನು ಗೊತ್ತಾ? ಇವರು ಅಭಿವೃದ್ಧಿ ಆಗ್ತಾನೇ ಇದ್ದಾರೆ. ಹೆದರಿಕೆ ಉಂಟಾಗ್ತಾ ಇದೆ. ಸಭೆ ಹಿಂಗೆ ಬೆಳೆದ್ರೆ, ಇವರೆಲ್ಲ ಬೆಳೆದ್ಬಿಟ್ರೆ ಈ ದೇಶ ಪೂರ್ತಿ ಕ್ರೈಸ್ತ ಸಭೆ ಆಗ್ಬಿಡುತ್ತೆ. ಅಟ್ಯಾಕ್. ಇವತ್ತು ಎಷ್ಟೊಂದು ಅಟ್ಯಾಕ್ಗಳು ನಡೀತಾ ಇದೆ. ಯಾಕೆ? ದೇವ್ರ ಮಕ್ಕಳು ಎಲ್ಲಾದ್ರೂ ಕಲ್ಲೊಡಿಯಕ್ಕೆ ಹೋಗಿದ್ರಾ? ದೇವ್ರ ಮಕ್ಕಳು ಎಲ್ಲಾದರೂ ಗಾಡಿಗಳಿಗೆ ಕಲ್ಲೊಡಿಯಕ್ಕೆ ಹೋಗಿದ್ರಾ? ಇಲ್ಲ ದೊಂಬಿ ಮಾಡಕ್ಕೆ ಹೋಗಿದ್ರಾ? ಯಾರ್ದಾದ್ರೂ ದುಡ್ಡು ಕಸಿಯಕ್ಕೆ ಹೋಗಿದ್ರಾ? ಗಲಾಟೆ ಮಾಡಕ್ಕೆ ಹೋಗಿದ್ರಾ? ದೇವ್ರ ಮಕ್ಕಳು ದೇವರನ್ನ ಆರಾಧನೆ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಷ್ಟವಾಗೋದಕ್ಕೆ ಕಾರಣ ಸಭೆಗಳು ಬೆಳೀತಾ ಇದೆ. ಜನ ಸತ್ಯ ತಿಳಿತಾ ಇದ್ದಾರೆ. ಹಳೆ ಫರೋಹನಿಗೆ ಗೊತ್ತಿತ್ತು ಇವ್ರ ಜೊತೆ ಆಟ ಆಡೋದು ಸರಿಯಲ್ಲ ಅಂತ. ಆದರೆ ಹೊಸ ಫರೋಹನ್ ಬಂದವನಿಗೆ, ಯೋಸೇಫನ ಕಾಲ ಆದಮೇಲೆ ಬಂದವನಿಗೆ ಅರ್ಥ ಆಗಿಲ್ಲ. ಅವನಿಗೆ ಪಾಠ ಕಲಿಸೋದಕ್ಕೆ ದೇವರು ಮೋಶೆಯನ್ನು ಎಬ್ಬಿಸಿದನು. ಲಿಸನ್ ಟು ಮೀ. ರೀಪ್ರೊಡ್ಯೂಸ್ ಆಗದೇ ಇರತಕ್ಕಂತೆ ಹೆಣ್ಣು ಮಕ್ಕಳು ಗರ್ಭ ಧರಿಸುವುದಾದರೂ ಪುರುಷ ಸಂಪರ್ಕ ಇಲ್ಲದೆ ಆಗೋದಿಲ್ಲ. ಪುರುಷನ ವೀರ್ಯ ಸಹೋದರಿಯ ಗರ್ಭದಲ್ಲಿ ಹೋದಾಗ ಮಾತ್ರವೇ ಅಲ್ಲಿ ಒಂದು ಶಿಶುವಿಗೆ ಜನ್ಮ ಕೊಡಲಿಕ್ಕೆ ಸಾಧ್ಯ. ಹುಟ್ಟೋ ಮಗು ಗಂಡಾದರೆ ಆ ಗಂಡು ಮುಂದೆ ಇನ್ನೊಂದು ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ತಾಯಿಗೆ ನಾನು 5ನೇ ಮಗ, 3 ಮಕ್ಕಳು ತೀರೋದ್ರು. ನಾನು ಎಷ್ಟನೇವನು? 5ನೇವನು, ಕಡೆ ಮಗ. 5 ಏನು? ಕೃಪೆ. ನಮ್ಮಮ್ಮ ಹೇಳಿದ್ರು, ಈ ಮಗು ಉಳಿದಿರೋದ್ರಿಂದ ಇವನ್ನ ಸೇವೆಗೆ ಬಿಟ್ಬಿಡ್ತೀನಿ ಅಂತ. ಸ್ವತ್ರ ಅನೇಕ ಸತಿ ಜಗಳ ಮಾಡಿದ್ದೆ, ಯಾರು ಕೇಳಿ ಒಪ್ಕೊಂಡೆ ಅಂತ. ಈಗ ಅರ್ಥ ಆಯಿತು ಒಳ್ಳೇದು ಮಾಡಿದೆ ಅಂತ. ಹುಟ್ಟಿದಲ್ಲ ಗಂಡು ಮಕ್ಕಳೇ. ನೀವು ನೋಡಬೇಕಾದ್ರೆ ಮೊದಲನೇ ಮಗು ಗಂಡಾದ್ರೆ ಅದಕ್ಕೆ ವಿರುದ್ಧವಾಗಿ ಶತ್ರು ಭಯಂಕರ ಹೋರಾಟ ಮಾಡ್ತಾನೆ. The first born will be attacked. ಇದೀರಾ ನೀವು? ವಿಧವೆಗೆ ಒಬ್ಬನೇ ಮಗ ಏಲಿಯನ್ ಎಬ್ಬಿಸಿದ್ದು. ಶೂನ್ಯ ಮೇಳಿಗೆ ಒಬ್ಬನೇ ಮಗ. ದೆವ್ವ ಪೀಡಿತನಾದಂಥ ಆ ಹುಡುಗ ಆ ತಂದೆಗೆ ಒಬ್ಬನೇ ಮಗ. ನಾಯಿನ್ ಪಟ್ಟಣದ ವಿಧವೆಯ ಮಗ ಒಬ್ಬನೇ ಮಗ. ಮೊದಲನೇ ತಲೆಮಾರು ಜ್ಯೇಷ್ಠ ಪುತ್ರ. ಹಲ್ಲೆಲೂಯಾ. ಶತ್ರುವಿಗೆ ಗೊತ್ತು ಅವನಿಂದ ರೀಪ್ರೊಡ್ಯೂಸ್ಗಳು ನಡೆಯುತ್ತೆ. ಆದರೆ ನನ್ನ ದೇವರು ಹೇಳ್ತಾನೆ, ಅಲ್ಲಲ್ಲಿಯೋ ನೀನು ಆಬೇಲ್ ನನ್ನ ಕೊಲ್ಲಬಹುದು, ಆದರೆ ನಾನೊಂದು ಸೇತನನ್ನ ನೇಮಕ ಮಾಡ್ತಾ ಇದ್ದೇನೆ. ಮಾಡಿ ಹಲ್ಲೆಲೂಯಾ. ಶತ್ರು ಎಲ್ಲಿ ನಷ್ಟ ಮಾಡಕ್ ನೋಡ್ತಾನೋ ಅಲ್ಲೇ ದೇವರ ಸಂಕಲ್ಪ ನೆರವೇರೋದಕ್ಕೆ ದೇವರು ಮತ್ತೊಂದನ್ನು ನೇಮಕ ಮಾಡ್ತಾನೆ. ಕಮಾನ್ ಸಾಂಬಾಡಿ. 3 ತಲೆಮಾರುಗಳನ್ನು ನನ್ನ ತಾಯಿ ಹೊಟ್ಟೆಯಲ್ಲಿ, ಒಂದು ಜನಿಸಿದ್ದು, ಇನ್ನೊಂದು ಇನ್ನ 2 ಜನಿಸಕ್ ಮುಂಚೆ 3 ಗಂಡು ತಲೆಮಾರುಗಳು ನಾಶ ಆಯಿತು. 4ನೇ ತಲೆಮಾರನ್ನ ಅಡ್ಡದಾರಿಗೆ ಎಳ್ಕೊಂಡು ಹೋಯ್ತು. ಆದರೆ ದೇವರು ಬಿಡಲಿಲ್ಲ. ತನ್ನ ಸಂಕಲ್ಪದ ಮೇರೆಗೆ 5ನೇ ತಲೆಮಾರನ್ನ ದೇವರು ನೇಮಕ ಮಾಡಿದನು. ಆ ತಲೆಮಾರೇ ನಿಮ್ಮ ಪಾಸ್ಟರ್ ಆಗಿ ನಾನು ನಿಂತಿದ್ದೀನಿ.
ಏ ಶತ್ರುವೇ, ಸೈತಾನನೇ, ನಿನಗೊಂದು ಪದ್ಧತಿ ಇರೋದಾದ್ರೆ ನನ್ನ ದೇವರು ಸಂಕಲ್ಪಿಸಿದೆ ನೆರವೇರೋದು. ಐ ಆಮ್ ಅನಾಯಿಂಟೆಡ್ ಸೀಡ್. ನಾನು ಅಭಿಷಕ್ತ ಬೀಜವಾಗಿದ್ದೇನೆ. ಐ ವಿಲ್ ರಿಪ್ರೊಡ್ಯೂಸ್. ನನ್ನ ಮೂಲಕ ಸಾವಿರಾರು ಲಕ್ಷಾಂತರ ಆತ್ಮಗಳು ಜನಿಸಲಿಕ್ಕೆ ಹೋಗ್ತಾರೆ. Killing male children to stop reproduce. ನೆಕ್ಸ್ಟ್ ಜನರೇಷನ್ ಸೀಡ್ ಅನ್ನು ನಾಶ ಮಾಡೋದಕ್ಕೆ. ಸಭೆ ಬೆಳೆದರೆ ಇರಕ್ಕೆ ಐ ಪ್ರೊಫೆಸೈ, ನಾನು ಪ್ರವದಿಸ್ತೇನೆ. ಬ್ಯಾಂಗ್ಳೂರಿನಲ್ಲಿ ಮಾತ್ರ ಅಲ್ಲ, ಈ ಸಭೆ ಕರ್ನಾಟಕದ ಒಂದೊಂದು ಜಿಲ್ಲೆಗಳಲ್ಲೂ ಒಂದೊಂದು ತಾಲೂಕುಗಳಲ್ಲೂ ಇದರ ಬ್ರಾಂಚ್ ಸಭೆಗಳು 100 ಗಟ್ಟಲೆ ತಲೆ ಎತ್ತಿ ಬರುತ್ತೆ. ಸಭೆಗಳು ತಲೆ ಎತ್ತಿ ಬರುತ್ತೆ. ಆತ್ಮಗಳೇ ಹುಟ್ಟುತ್ತಾರೆ. ದೈವ ಸಭೆ ಕಟ್ಟಲ್ಪಡುತ್ತೆ. ಐ ಆಮ್ ಅಪಾಯಿಂಟೆಡ್ ಒನ್. ನಂತರ ಹೇಳೋದಕ್ಕೆ ಸಾಮರ್ಥ್ಯ ಇರೋರು ಯಾರಾದ್ರೂ ಇದ್ದೀರಾ? ನೇಮಕ ಮಾಡಲ್ಪಟ್ಟವರು ಯಾರಾದ್ರೂ ಇದ್ದೀರಾ? ನನ್ನನ್ನು ಕೊಲ್ಲೋದಕ್ಕೆ, ನನ್ನನ್ನು ಹಾಳು ಮಾಡೋದಕ್ಕೆ ಶತ್ರು ಏನೆಲ್ಲ ತಂತ್ರಗಳು. ದೇವ್ರು ಹೇಳಿದ್ರು, ಒನ್ಸ್ ಐ ಅಪಾಯಿಂಟೆಡ್, ನಾನೊಬ್ಬನ ಅಪಾಯಿಂಟ್ ಮಾಡಿದರೆ ಇನ್ನು ಯಾರು ತಿಪ್ಪರ್ಲಾಗ ಹೊಡೆದ್ರು ಏನು ಮಾಡೋಕ್ಕಾಗಲ್ಲ. ಐ ಆಮ್ ಕವರ್ಡ್ ವಿತ್ ದ ಪ್ರೆಷಸ್ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುವಿನ ರಕ್ತದಿಂದ ಆವರಿಸಲ್ಪಟ್ಟವನಾಗಿದ್ದಾರೆ. ಹಲ್ಲೆಲೂಯಾ. ನನಗುಟ್ಟಿದ ಮೊದಲನೇ ತಲೆಮಾರು ಪಾಸ್ಟರ್ ಜೋಶುವ ಜೀವಂತವಾಗಿ ಕೊಡೋದಿಲ್ಲ, ಕೊಟ್ಟರು ಅಂಗವೈಕಲ್ಯತನೇ ಹುಟ್ಟುತ್ತಾನೆ ಎಂಬ ಪ್ರವಾದನೆ ಶಬ್ದಗಳು ಜನಿಸೋದಕ್ಕೆ ಮುಂಚೆ ಉಂಟಾಯಿತು. ವೈದ್ಯಶಾಸ್ತ್ರದ ಪ್ರಕಾರ ಇದೇ ದೇಸಾಯಿ ನರ್ಸಿಂಗ್ ಹೋಮಿನಲ್ಲಿರುವಂಥ ಪ್ರಸಿದ್ಧರಾದಂಥ ಗೈನಕಾಲಜಿಸ್ಟ್ ಕಾಮಿನಿ ರಾವ್, ಡಾಕ್ಟರ್ ಕಾಮಿನಿ ರಾವ್ ನಮ್ಮನ್ನು ಕರೆದೊಂದು ಮಾತು ಹೇಳಿದ್ರು, ಈ ಮಗು ಇದನ್ನು ಹೊಟ್ಟೆಯಲ್ಲಿ ಅದನ್ನು ನಾಶ ಮಾಡಿಬಿಡಿ, ಬೇಡ, ಹುಟ್ಟಿದ್ರೆ ಅಂಗವಿಕಲನಾಗಿ ಹುಟ್ಟುತ್ತಾನೆ, ಇಲ್ಲ ಜೀವಂತವಾಗಿ ಸಿಗಲ್ಲ. ನಾನು ಆ ಡಾಕ್ಟರ್ ಮುಖ ನೋಡಿ ಒಂದು ಮಾತು ಹೇಳಿದೆ, ನಾನೊಬ್ಬ ಬೋಧಕನು, ನಾನು ನಂಬಿಕೆಯ ಕುರಿತು ಪ್ರಸಂಗ ಮಾಡೋನು, ನಾವು ಯಾವತ್ತೂ ಅದು ಮಾಡಲ್ಲ. ನೀವು ನಿಮ್ಮ ಕೆಲಸ ಮಾಡಿ, ನಾವು ನಮ್ಮ ದೇವ್ರ ಕೆಲಸ ನಾವು ಮಾಡ್ತೀವಿ, ದೇವ್ರ ಸೇವೆ ನಾವು ಮಾಡ್ತೀವಿ. ಪ್ರಾರ್ಥನೆ ಮಾಡೋಕ್ಕೆ ಆರಂಭ ಮಾಡಿದ್ವಿ, ಉಪವಾಸ ಮಾಡೋಕ್ಕೆ ಆರಂಭ ಮಾಡಿದ್ವಿ. ದೇವರ ಪ್ರಾರ್ಥನೆ ಕೇಳಿದನು, ನಾರ್ಮಲ್ ಡೆಲಿವರಿ ಆಯಿತು, ಗಂಡು ಮಗ ಹುಟ್ಟಿತು, ಹೋರಾಟ ಬಂತು, ಭಯಂಕರವಾದ ಹೋರಾಟಗಳು ಅವನ ಮೇಲೆ ಬಂತು. ಆದರೆ ಅವನು ಬೆಳೀತಾ ಬೆಳೀತಾ ಹೇಳಿದ್ರು, ಇವನು ಬುದ್ಧಿ ಮಾಂದ್ಯ ಇರ್ತಾನೆ, ಹಂಗಿರ್ತಾನೆ ಹಿಂಗಿರ್ತಾನೆ, ಪಿಡಿಯಾಟ್ರಿಷನ್ ಹೇಳಿದ್ರು. ಆದರೆ ನಾನು ಹೇಳ್ತೇನೆ, ನನ್ನ ದೇವರು ಯಾವ ಕೊರತೆ ಇಲ್ಲದೆ ಅಭಿಷಕ್ತ ಸಂತತಿಯನ್ನು ದೇವರು ನನಗೆ ಕೊಟ್ಟಿದ್ದಾನೆ. ದೇವರ ನೇಮಕ ಮಾಡಿದ್ರೆ ಅದಕ್ಕೆ ವಿರುದ್ಧವಾಗಿ ಯಾವ ಶತ್ರು ತಲೆ ಎತ್ತಿದ್ರು ಮುಟ್ಟಕ್ಕಾಗಲ್ಲ. ಡೋಂಟ್ ಫರ್ಗೆಟ್, ಮರಿಬೇಡ, ನಿನ್ನ ಜವಾಬ್ದಾರಿ ಮರಿಬೇಡ. ನಾಶನದ ಗುಂಡಿಯಿಂದ ನಿನ್ನನ್ನು ತೆಗೆದಿದ್ದಾನೆ ದೇವರು. ಉಟ್ಟ ಬಟ್ಟೆಗೆ ಮರುಬಟ್ಟೆ ಇಲ್ಲ, ತಿನ್ನೋಕ್ಕಾಹಾರ ಇಲ್ಲ, ದಾರಿದ್ರ್ಯ, ಕಷ್ಟ, ಬಡತನ, ನಿರಾಶೆ, ನಿಂದೆ, ಅಪಮಾನ, ಇವುಗಳ ಮಧ್ಯದಲ್ಲಿ ನಿನ್ನ ಮೊರೆಯನ್ನು ದೇವರು ಕೇಳಿ, ನಿನ್ನ ಕುಟುಂಬವನ್ನು ದೇವರು ಕಂಡು ನಿನ್ನನ್ನು ದೇವರ ಆಶೀರ್ವಾದ ಮಾಡಿರೋದಾದರೆ ನಿನ್ನಿಂದ ದೇವರು ಅನೇಕ ಫಲಗಳನ್ನು ನಿರೀಕ್ಷಿಸ್ತಾ ಇದ್ದಾನೆ. ನೀನು ಫಲ ಕೊಡುವ ಮರವಾಗಿರಬೇಕು, ಬೀಜವುಳ್ಳ ಮರವಾಗಿರಬೇಕು. ಹಲ್ಲೆಲೂಯಾ.
ನೀನೊಬ್ಬರೇ ಅಲ್ಲ, ನಿನ್ನಿಂದ ಸಾವಿರಾರು ಜನ ಹುಟ್ಟಬೇಕು. ಎಲ್ಲ ಕಣ್ಣುಗಳು ಮುಚ್ಚಲಿ, ಕೈಗಳನ್ನೇ ಮೇಲೆ ಕೆತ್ತಿ ಸಮರ್ಪಿಸ್ರಿ. ನೀನು ಕೊಟ್ಟ ಎಲ್ಲ ದಾನಗಳು, ಕುಂದಿಲ್ಲದೆ ಇರುವ ಎಲ್ಲ ಒಳ್ಳೆಯ ವರಗಳು, ಮೇಲಿನ ಲೋಕದಿಂದ ನೀನು ದಯಪಾಲಿಸಿರೋದ್ರಿಂದ ಅದು ನಿನ್ನ ನಾಮಕ್ಕೆ ಮಾತ್ರ, ನಿನ್ನ ನಾಮಕ್ಕೆ ಮೀಸಲಾಗಿಡ್ತೇವೆ. ನಿನ್ನ ನಾಮಕ್ಕಾಗಿ ಮೀಸಲಾಗಿಡ್ತೇವೆ. ಹೋ ರಾಮದಲಾಬಾದಿ ನಿಗರ ಹರ್ಕದಗಲಾದನ ಶಾಂತಿರಬಹುದು. ದೈವ ಶಕ್ತಿ ಮಣ್ಣಿನ ಗುಡಾರಗಳಲ್ಲಿ ಇಳಿಯಲಿ. ನಿಮ್ಮ ಮೂಲಕ ದೊಡ್ಡ ಅಭಿಷಕ್ತರುಗಳು ಹೊರಗಡೆ ಬರಲಿ. ನಿಮ್ಮ ಕುಟುಂಬ ಸ್ವಾರ್ಥಿಕ ಕುಟುಂಬವಾಗಲಿ. ನಿಮಗೆ ದೇವರು ಸುಖ ಸೌಕರ್ಯವನ್ನು ಕೊಟ್ಟಿರೋದು ಮೈ ಮರೆಯೋದಕ್ಕಲ್ಲ, ಮದಸಿ ಹೋಗೋದಕ್ಕಲ್ಲ. ದೇವರ ಕರೆಯನ್ನ ಮರಿಬೇಡ್ರೆ, ದೇವರ ಕರೆಯನ್ನ ಮರಿಬೇಡ್ರಿ. ಸಾರದೆ ಕೇಳುವವರು ಯಾರು? ಕೇಳದೆ ನಂಬುವುದು ಹೇಗೆ? ಸಾರಿದ ವಾರ್ತೆಗೆ ನಂಬಿಕೆಯೇ ಆಧಾರ. ಸುವಾರ್ತೆ ಸಾರಲೇಬೇಕೆಂಬ ನಿರ್ಬಂಧ ನನ್ನ ಮೇಲಿದೆ ಎಂದು ಅಪೊಸ್ತಲನಾದ ಪೌಲನು ಹೇಳ್ತಾನೆ. ಆ ನಿರ್ಬಂಧ ಒಬ್ಬೊಬ್ಬರ ಮೇಲೆ ಬರಲಿ, ಆ ನಿರ್ಬಂಧ ಒಬ್ಬೊಬ್ಬರ ಮೇಲೆ ಬರಲಿ. ಸುವಾರ್ತೆ ಸಾರದೆ ಹೋದ್ರೆ ಅಯ್ಯೋ ಕಷ್ಟ, ಅಯ್ಯೋ ಅಯ್ಯೋ. ಸುವಾರ್ತೆ ಸಾರಬೇಕೆಂಬ ಋಣ ನನ್ನ ಮೇಲಿದೆ. ನಿಮಗೆ ಋಣ ಇದೆ, ನಿಮ್ಮ ಮೇಲೆ ಋಣ ಇದೆ. ನೀವು ಕಂಡ ಸತ್ಯ, ನೀವು ಅರ್ಥ ಮಾಡಿಕೊಂಡ ಸತ್ಯ, ನೀವು ಕೇಳಿದ ಸುವಾರ್ತೆ ಅನೇಕರಿಗೆ ಸಾರುವುದಕ್ಕೆ, ಸಾರುವವನಿಲ್ಲದೆ ಕೇಳುವುದು ಹೇಗೆ? ಕೇಳದೆ ನಂಬುವುದು ಹೇಗೆ? ಸಾರಿದ ವಾರ್ತೆಗೆ ದೇವರ ವಾಕ್ಯವೇ ಆಧಾರ.